ಅಡಾಪ್ಟ್ ಆಗಿರ್ತಕ್ಕಂಥ ಆರ್ಗ್ಯಾನಿಸಮ್ಸ್ ಏನಂತ ಕರಿತೀವಿ ಅಂತಂದ್ರೆ ಹ್ಯಾಲೋಫೈಟ್ ಅಂತ. ಕೇಳಿಸ್ಕೊಳ್ಳಿ, ಆಮೇಲೆ ನಾನೇ ಬರೆಸ್ತೀನಿ ಒಂದೊಂದಾಗಿ. ಹ್ಯಾಲೋಫೈಟ್ಸ್ ಅಂತ ಕರಿತೀವಿ. ಇಟ್ ಇಸ್ ಲಾರ್ಜೆಸ್ಟ್ ಇರ್ತಕ್ಕಂಥ ಮ್ಯಾಂಗ್ರೂವ್ಸ್ ಎಲ್ಲಪ್ಪ ಅಂತಂದ್ರೆ ಪಶ್ಚಿಮ ಬಂಗಾಳ ಅಥವಾ ವೆಸ್ಟ್ ಬೆಂಗಾಲ್ ಅಂತ ಕರಿತೀವಿ. ಈ ಓಪನಿಂಗ್ ಏನೇನಕ್ಕೆ ಯೂಸ್ ಆಗುತ್ತೆ ಸರ್ ಅಂತಂದ್ರೆ ವಾಟರ್ ವೇಪರ್ಸ್ ಮೂಲಕ, ಟ್ರಾನ್ಸ್ಪಿರೇಷನ್ ಮೂಲಕ, ಆಕ್ಸಿಜನ್ ಎಕ್ಸ್ಚೇಂಜ್ ಮಾಡೋದ್ರ ಮೂಲಕ ಕೂಡ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಸರ್ ಸ್ಟೊಮ್ಯಾಟೊ ಯಾವ ತರ ಇರಬೇಕು ಸರ್ ಅಂತಂದ್ರೆ, ಓಕೆ, ರತ್ನಗಿರಿ ಎಲ್ಲಿದೆ ಅಂತಂದ್ರೆ ಗೊತ್ತಿರ್ಬೇಕು ಮೇಜರ್ ಆಗಿ. ರತ್ನಗಿರಿ ಮಹಾರಾಷ್ಟ್ರ ಅಂತ ಕರಿತೀವಿ. ಸಾಲ್ಟ್ ಸೆಕ್ರೀಟಿಂಗ್ ಲ್ಯಾಂಡ್ಸ್. ನಾವು ಈ ಸಾಲ್ಟ್ ಸೆಕ್ರೀಟಿಂಗ್ ಲ್ಯಾಂಡ್ಸ್ ಆಕ್ಸಸ್ ಏನಾಗಿ ಆಕ್ಟ್ ಆಗತ್ತೆ? ರಿಮೂವಿಂಗ್ ಆಫ್ ಎಕ್ಸಸ್ ಸಾಲ್ಟ್, ರಿಮೂವಿಂಗ್ ಆಫ್ ಎಕ್ಸಸ್. ನಾವು ಮೊದಲನೇದಾಗಿ ಮ್ಯಾಂಗ್ರೂವ್ಸ್ ಅಂದ್ರೆ ಏನು ನೆನ್ಪಿಟ್ಕೊಳ್ಳಿ. ನಾವ್ ಯಾವ್ದೇ ಒಂದು ಟಾಪಿಕ್ ನ ಸ್ಟಡಿ ಮಾಡ್ಬೇಕಾದ್ರೆ ಮೇಜರ್ ಆಗಿ ಒಂದು ಬ್ಲೂ ಪ್ರಿಂಟ್ ಅಂತ ಇರುತ್ತೆ. ನಾನು ಇಲ್ಲಿವರೆಗೂ ಬ್ಲೂ ಪ್ರಿಂಟ್ ಇಂಟ್ರೊಡ್ಯೂಸ್ ಮಾಡಿಲ್ಲ, ಏನಕ್ಕೆ ಒಂದ್ ಸ್ವಲ್ಪ ಕಾನ್ಸೆಪ್ಟ್ ಅರ್ಥ ಆಗ್ತಿರ್ಲಿ ಅಂತ. ಬಟ್ ಇವಾಗ ಬ್ಲೂ ಪ್ರಿಂಟ್ ಇಂಟ್ರೊಡ್ಯೂಸ್ ಮಾಡ್ತಿರ್ತಾರೆ. ಸರ್ ಏನು ಸರ್, ಯಾವ್ದೋ ಒಂದು ಟಾಪಿಕ್ ಅಂತ ಸ್ಟಡಿ ಮಾಡ್ಬೇಕಾದ್ರೆ ಮೊದಲು ಅದ್ರದ್ದು ಡೆಫಿನೇಷನ್ ಗೊತ್ತಿರಬೇಕು. ಆ ಡೆಫಿನೇಷನ್ ಜೊತೆಗೆ ಉದಾಹರಣೆ ಗೊತ್ತಿರಬೇಕು, ಅಂದ್ರೆ ಎಕ್ಸಾಂಪಲ್ ಗೊತ್ತಿರಬೇಕು ಅಥವಾ ಉದಾಹರಣೆ ಗೊತ್ತಿರಬೇಕು. ಇದ್ರ ಗೊತ್ತಿರಲೇಬೇಕು. ಸರ್ ಉದಾಹರಣೆ ಏನಕ್ಕೆ ಬೇಕು ಸರ್ ಅಂದ್ರೆ ನಿಮ್ ಕಾನ್ಸೆಪ್ಟ್ ಅರ್ಥ ಆಗಿದೆಯೋ ಇಲ್ಲ ಅಂತ ಹೆಂಗ್ ಗೊತ್ತಾಗತ್ತೆ? ಇದ್ರ ಬಗ್ಗೆ ಮೇಜರ್ ಗೊತ್ತಿರಬೇಕು. ಅಂಡ್ ಎರಡನೇದ್ ನೋಡೋದಾದ್ರೆ ಇವಾಗ ಮ್ಯಾಂಗ್ರೂವ್ಸ್ ನ ಸ್ಟಡಿ ಮಾಡ್ಬೇಕಾದ್ರೆ ಈ ಮ್ಯಾಂಗ್ರೂವ್ಸ್ ಇಂದ ಅಡ್ವಾಂಟೇಜಸ್ ಏನು ನಮ್ಗೆ, ಅಂದ್ರೆ ಉಪಯೋಗಗಳೇನು, ಅಡ್ವಾಂಟೇಜಸ್ ಏನು ಅಥವಾ ಉಪಯೋಗಗಳೇನು ಅಂತ ಕರಿತೀವಿ. ಉಪಯೋಗ ಅಥವಾ ಪಾಸಿಟಿವ್ಸ್ ಅಂತ ಕೂಡ ಕರಿತೀವಿ. ಉಪಯೋಗಗಳೇನು? ಅಂಡ್ ಮೂರನೇದು ಇದರಿಂದ ನಮಗ್ ಸಮಸ್ಯೆಗಳೇನಾಗ್ತಿದಾವೆ, ಸಮಸ್ಯೆಗಳೇನು ಅಥವಾ ನೆಗೆಟಿವ್ಸ್ ಏನು ಅಂತ ಮಾತಾಡ್ತೀವಿ. ಸಮಸ್ಯೆಗಳೇನು, ನೆಗೆಟಿವ್ಸ್ ಏನು ಅಂತ. ನಾವು ಸಮಸ್ಯೆನ ಕಡಿಮೆ ಮಾಡ್ಬೇಕಾ ಜಾಸ್ತಿ ಮಾಡ್ಬೇಕಾ? ನಾವು ಸಮಸ್ಯೆನ ತಡಿಬೇಕು ಅಥವಾ ಕಡಿಮೆ ಮಾಡ್ಬೇಕು ಅಂತಂದ್ರೆ ಅದನ್ನ ಕನ್ಸರ್ವ್ ಮಾಡ್ಬೇಕಲ್ವಾ? ಅದನ್ನೇನಂತ ಕರಿತೀವಿ ಇಲ್ಲಿ? ಮೆಜರ್ಸ್ ಅಂತ ಕರಿತೀವಿ. ಅದನ್ನೇನಂತ ಕರಿತೀವಿ ಅಂದ್ರೆ ಮೆಜರ್ಸ್ ಅಂತ. ಇದನ್ನ ಸ್ಟಡಿ ಮಾಡಕ್ಕಿಂತ ಒಂದ್ ಸ್ವಲ್ಪ ಮಧ್ಯದಲ್ಲಿ ಏನ್ ಮಾಡ್ತೀವಿ, ಡೆಫಿನೇಷನ್ ಎಕ್ಸಾಂಪಲ್ ಉದಾಹರಣೆ ಸ್ಟಡಿ ಮಾಡ್ಬೇಕಾದ್ರೆ ಮೇಜರ್ ಆಗಿ ಒಂದು ಅಡ್ಯಾಪ್ಟೇಷನ್ ಕಾನ್ಸೆಪ್ಟ್ ಬಗ್ಗೆ ಕೂಡ ಸ್ಟಡಿ ಮಾಡ್ತೀವಿ. ಅಡ್ಯಾಪ್ಟೇಷನ್ ಅಂದ್ರೆ ಉಪ್ಪು ನೀರಲ್ಲಿ ಯಾವುದೇ ಒಂದು ಮರ ಗಿಡ ಬದುಕಬೇಕು ಅಂತಂದ್ರೆ ಮೇಜರ್ ಒಂದ್ ಸ್ವಲ್ಪ ಅಡ್ಯಾಪ್ಟೇಷನ್ ಇರ್ಬೇಕಲ್ವಾ? ಆ ಅಡ್ಯಾಪ್ಟೇಷನ್ಸ್ ಏನೇನು ಅಂತ ಕೂಡ ಸ್ಟಡಿ ಮಾಡೋಣ. ಬಟ್ ನೀನ್ ಫಸ್ಟ್ ಕ್ಲಾಸ್ ಅಲ್ಲಿ ನೋಡೋದಾದ್ರೆ ಒಂದ್ ಸ್ವಲ್ಪ ಬ್ರೀಫ್ ಕೊಟ್ಟಿದೆ ಐಡಿಯಾ. ವಿವಿ ಪ್ಯಾರಿಟಿ ಬಗ್ಗೆ ಸ್ಟಡಿ ಮಾಡಿದ್ದೆ. ಅದಾದ್ಮೇಲೆ ಇಟ್ ಇಸ್ ನ್ಯೂಮೆಟೋಫೋರ್ಸ್ ಅಂದ್ರೆ ಬ್ರೀತಿಂಗ್ ರೂಟ್ಸ್ ಅಂತ. ಇವತ್ತೆಲ್ಲ ಕಂಪ್ಲೀಟ್ ಆಗಿ ನಾನು ಪಿಕ್ಚರ್ ತೋರಿಸ್ತೀನಿ. ಆ ಪಿಕ್ಚರ್ ಮೂಲಕ ವಿಲ್ ಡಿಸ್ಕಸ್ ಒನ್ ಬೈ ಒನ್. ಓಕೆನಾ? ಸರಿ ಮಾಡಿ ಒಂದೊಂದಾಗಿ. ಈ ಬ್ಲೂ ಪ್ರಿಂಟ್ ಗೊತ್ತಿರಲಿ, ಮೊದಲು ಒಂದು ಉದಾಹರಣೆ ಗೊತ್ತಿರಬೇಕು, ಅದಾದ್ಮೇಲೆ ಡೆಫಿನೇಷನ್ ಗೊತ್ತಿರಲಿ, ಅಡ್ಯಾಪ್ಟೇಷನ್ ಏನಿದಾವೆ, ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ಇದ್ರಿಂದ ಮೆಜರ್ಸ್. ಈ ಮೆಜರ್ಸ್ ನ ಸ್ಟಡಿ ಮಾಡ್ಬೇಕಾದ್ರೆ ಗೊತ್ತಿರಲಿ ವರ್ಲ್ಡ್ ಲೆವೆಲ್ ಅಲ್ಲಿ ಏನೇನು ಮೆಜರ್ಸ್ ತಗೊಂಡಿದ್ದಾರೆ ಅಂದ್ರೆ ವರ್ಲ್ಡ್ ಗವರ್ಮೆಂಟ್, ವಿಶ್ವಸಂಸ್ಥೆ ಏನೇನು ಮೆಜರ್ಸ್ ತಗೊಂಡಿದ್ದಾರೆ ವರ್ಲ್ಡ್ ಲೆವೆಲ್. ಅಂಡ್ ಎರಡನೇದ್ ನೋಡೋದಾದ್ರೆ ನಮ್ಮ ಭಾರತ ಯಾವ್ಯಾವ ಇನಿಷಿಯೇಟಿವ್ಸ್ ನ ತಗೊಂಡಿದ್ದಾರೆ ಅಂತ ಗೊತ್ತಿರಬೇಕು. ಹೌದೋ ಇಲ್ವೋ? ನಮ್ಮ ಭಾರತ ಆರ್ ಇಂಡಿಯಾ, ವಾಟ್ ಆರ್ ದ ಡಿಫರೆಂಟ್ ಇನಿಷಿಯೇಟಿವ್ಸ್ ವಿಚ್ ಹ್ಯಾಸ್ ಬೀನ್ ಟೇಕನ್, ಇದ್ರ ಬಗ್ಗೆ ಕೂಡ ಗೊತ್ತಿರಬೇಕು. ಓಕೆ ಅಲ್ವಾ? ಒಂದೇ ಸ್ಟಡಿ ಮಾಡೋಣ. ಈಗ ನಾವು ಒಂದೇ ಸ್ಟಡಿ ಮಾಡ್ಬೇಕು ಅಂದ್ರೆ ಮೊದಲನೇದಾಗಿ ಮ್ಯಾಂಗ್ರೂವ್ಸ್ ಅಂತ ಹೆಡಿಂಗ್ ಕೊಡಿ. ಮ್ಯಾಂಗ್ರೂವ್ಸ್ ಅಂತ ಹೆಡಿಂಗ್. ನಾವು ಮ್ಯಾಂಗ್ರೂವ್ಸ್ ಅಂತ ಹೆಡಿಂಗ್ ಕೊಡ್ಬೇಕು ಅಂದ್ರೆ ನಾವು ಮ್ಯಾಂಗ್ರೂವ್ಗಳಂದ್ರೆ ಏನು? ಈ ಕೋಸ್ಟಲ್ ರೀಜನ್ ಏನಂತ ಕರಿತೀವಿ? ಎಸ್ಚುರಿ ಅಂತ ಕರಿತೀವಿ. ಈ ಕೋಸ್ಟಲ್ ರೀಜನ್ ನ ಎಸ್ಚುರಿ ಅಂತ ಕರಿತೀವಿ. ಸರಿ, ಎಸ್ಚುರಿ ಅಂದ್ರೆ ಏನು? ಬೇಗನೆ ಮೊದಲನೇದಾಗಿ ಏನ್ ಮಾತಾಡಿದ್ವಿ ಅಂದ್ರೆ ಇದು ಎವರ್ ಗ್ರೀನ್ ಇರುತ್ತೆ. ಎವರ್ ಗ್ರೀನ್ ಅಂದ್ರೆ ಅಚ್ಚ ಹಸಿರಾಗಿರುತ್ತೆ ಅಂತ, ಎವರ್ ಗ್ರೀನ್. ಅಂಡ್ ಎರಡನೇ ನೋಡೋದಾದ್ರೆ ಇದನ್ನ ಎಸ್ಚುರಿ ಅಂತ ಕರಿತೀವಿ. ಏನಪ್ಪ ಎಸ್ಚುರಿ ಅಂದ್ರೆ? ಇಟ್ಸ್ ಅ ಎಕೋಟೋನ್ ರೀಜನ್. ಯಾವ್ಯಾವ್ದ್ರ ಮಧ್ಯೆ? ಎಕೋಟೋನ್ ರೀಜನ್ ಬಿಟ್ವೀನ್ ಲ್ಯಾಂಡ್ ಆಗಿರ್ಬೋದು ಅಂಡ್ ಉಪ್ಪು ನೀರ್ ಆಗಿರ್ಬೋದು. ಓಕೆನಾ? ಉಪ್ಪು ನೀರ್ ಆಗಿರ್ಬೋದು ಅಥವಾ ಸಾಲ್ಟ್ ವಾಟರ್ ಅಂತ ಕರಿತೀವಿ. ಉಪ್ಪು ನೀರ್ ಆಗಿರ್ಬೋದು, ಸಾಲ್ಟ್ ವಾಟರ್. ಈ ಒಂದು ಮಧ್ಯ ಬರ್ತಕ್ಕಂಥ ರೀಜನ್ ಏನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಎಕೋಟೋನ್. ಅಂದ್ರೆ 5ರಿಂದ 35 ಪಾರ್ಟ್ಸ್ ಪರ್ 1000 ಇದ್ರೆ ಅದೇಂತ ಕರಿತೀವಿ? ಎಸ್ಚುರೈನ್ ರೀಜನ್ ಅಂತ ಕರಿತೀವಿ. 5ಕ್ಕಿಂತ ಕಡಿಮೆ ಇದ್ರೆ ಅದು ಸಿಹಿ ನೀರು, 35ಕ್ಕಿಂತ ಜಾಸ್ತಿ ಇದ್ರೆ ಅದನ್ನ ಸಾಲ್ಟ್ ವಾಟರ್ ಅಥವಾ ಉಪ್ಪು ನೀರು ಅಂತ ಕರಿತೀವಿ. ಓಕೆ ಅಲ್ಲ? ಸಾಲ್ಟ್ ವಾಟರ್ ಇಟ್ ಇಸ್ 35 ಪಾರ್ಟ್ಸ್ ಪರ್ 1000 ಜಾಸ್ತಿ ಅಂತ ಇದು ಗೊತ್ತಿರಬೇಕು.
ಅಂಡ್ ಮೂರನೇದ್ ನೋಡೋದಾದ್ರೆ ಈ ಒಂದು ಆರ್ಗ್ಯಾನಿಸಮ್ಸ್ ಇಸ್ ಅಡಾಪ್ಟೆಡ್ ಟು ಯಾವ ಒಂದು ಎಕೋಸಿಸ್ಟಮ್ಗೆ, ಅಡಾಪ್ಟ್ ಆಗಿದಾವೆ. ಇಟ್ ಇಸ್ ಅಡಾಪ್ಟೆಡ್ ಟು, ವಿ ಕಾಲ್ ಇಟ್ ಆಸ್ ದ ಸಲೈನ್ ವಾಟರ್ ಅಂತ. ಸಲೈನ್ ವಾಟರ್, ಈ ಒಂದು ಸಲೈನ್ ವಾಟರ್ಗೆ ಅಡಾಪ್ಟ್ ಆಗಿರ್ತಕ್ಕಂಥ ಆರ್ಗ್ಯಾನಿಸಮ್ಸ್ ನ ಏನಂತ ಕರಿತೀವಿ? ಹ್ಯಾಲೋಫೈಟ್ ಅಂತ ಕರಿತೀವಿ. ಗೊತ್ತಿರ್ಬೇಕಿಲ್ಲಿ. ಇಟ್ ಇಸ್ ಝೀರೋಫೈಟ್ ಅಂದ್ರೆ ಇಟ್ ಇಸ್ ಡೆಸರ್ಟ್ ಅಲ್ಲಿ, ಡೆಸರ್ಟ್ ರೀಜನ್ ಅಲ್ಲಿ. ಅದೇ ಎರಡನೇದು ವಿತ್ ರೆಸ್ಪೆಕ್ಟ್ ಟು ಹ್ಯಾಲೋಫೈಟ್ ಅಂತ ನೋಡೋದಾದ್ರೆ ವಿ ಕಾಲ್ ಇಟ್ ಇಸ್ ಸಾಲ್ಟ್ ವಾಟರ್. ಇಲ್ಲಿ ಅಡಾಪ್ಟ್ ಆಗಿರ್ತಕ್ಕಂಥ ಆರ್ಗ್ಯಾನಿಸಮ್ಸ್ ಏನಂತ ಕರಿತೀವಿ ಅಂತಂದ್ರೆ ಹ್ಯಾಲೋಫೈಟ್ ಅಂತ. ಕೇಳಿಸ್ಕೊಳ್ಳಿ, ಆಮೇಲೆ ನಾನೇ ಬರೆಸ್ತೀನಿ ಒಂದೊಂದಾಗಿ. ಹ್ಯಾಲೋಫೈಟ್ಸ್ ಅಂತ ಕರಿತೀವಿ. ನಥಿಂಗ್ ಬಟ್ ಅಡಾಪ್ಟೇಷನ್ ಟು ಇಟ್ ಇಸ್ ದ ಸಾಲ್ಟ್ ವಾಟರ್. ಇದನ್ನ ವಿ ಕಾಲ್ ಇಟ್ ಆಸ್ ಹ್ಯಾಲೋಫೈಟ್ ಅಂತ ಕರಿತೀವಿ. ನಾವು ಈ ಹ್ಯಾಲೋಫೈಟಿಕ್ ಪ್ಲಾಂಟ್ಸ್ ಏನಾದ್ರೂ ಅಡಾಪ್ಟ್ ಆಗ್ಬೇಕು ಅಂತಂದ್ರೆ, ಡೋಂಟ್ ಯು ಥಿಂಕ್ ದ ಡಿಫರೆಂಟ್ ಅಡಾಪ್ಟೇಷನ್ ಶುಡ್ ಟೇಕ್ ಪ್ಲೇಸ್? ಸ್ಟ್ರಕ್ಚರಲ್ ಅಡಾಪ್ಟೇಷನ್ ಆಗ್ಬೇಕು, ಮೆಟಾಬಲಿಕ್ ಅಡಾಪ್ಟೇಷನ್ ಆಗ್ಬೇಕು, ಬಿಹೇವಿಯರಲ್ ಅಡಾಪ್ಟೇಷನ್ ಕೂಡ ಆಗ್ಬೇಕು. ಹೌದೋ ಇಲ್ವೋ? ಸ್ಟಡಿ ಮಾಡಿದ್ವಲ್ಲ ನಾವು. ಇಟ್ ಇಸ್ ಅಡಾಪ್ಟೇಷನ್. ಅಕ್ಲಮಟೈಸೇಷನ್ ಅಂದ್ರೆ ಏನು? ಶಾರ್ಟ್ ಟರ್ಮ್ ನ ಅಕ್ಲಮಟೈಸೇಷನ್, ಲಾಂಗ್ ಟರ್ಮ್ ಆದ್ರೆ ಅಡಾಪ್ಟೇಷನ್ ಅಂತ ಕರಿತೀವಿ. ಆ ಅಡಾಪ್ಟೇಷನ್ 3 ವಿಧಗಳಿದ್ವು. ಒಂದು ಬಿಹೇವಿಯರ್ ಅಂತ ಕರಿತೀವಿ, ಮೆಟಾಬಲಿಸಮ್ ಅಂತ ಕರಿತೀವಿ, ಸ್ಟ್ರಕ್ಚರಲ್ ಅಂತ. ಅಲ್ಲಿ ಸ್ಟಡಿ ಮಾಡ್ಬೇಕಾದ್ರೆ ವಿ ಡಿಸ್ಕಸ್ ಅಬೌಟ್ ಇಟ್ ಇಸ್ ಕೆಮಿಲಿಯನ್ ಆಗಿರ್ಬೋದು, ಮಿಮಿಕಿಂಗ್ ಆಗಿರ್ಬೋದು, ಸ್ನೇಕ್ ವೆನಮ್ ಆಗಿರ್ಬೋದು, ಅದೇ ರೀತಿ ಮೈಗ್ರೇಷನ್ ಆಗಿರ್ಬೋದು. ಹೌದೋ ಇಲ್ವೋ? ಇವೆಲ್ಲ ಕೂಡ ಇಟ್ ಇಸ್ ಬಿಹೇವಿಯರ್. ಬಟ್ ಇದು ಪ್ಲಾಂಟ್ ಮೈಗ್ರೇಟ್ ಆಗಕ್ಕಾಗಲ್ಲ. ಬಟ್ ಇದು ಏನ್ ಚೇಂಜಸ್ ಆಗ್ಬೇಕು ಸರ್ ಅಂದ್ರೆ ಸ್ಟ್ರಕ್ಚರಲ್ ಚೇಂಜಸ್ ಅಂಡ್ ಮೆಟಾಬಾಲಿಕ್ ಚೇಂಜಸ್ ಆಗ್ತವೆ. ನಾವು ಸ್ಟ್ರಕ್ಚರಲ್ ಅಂದ್ರೆ ಏನು, ಮೆಟಾಬಲಿಕ್ ಚೇಂಜಸ್ ಅಂದ್ರೆ ಏನು ಅಂತ ಒಂದೊಂದಾಗ ಸ್ಟಡಿ ಮಾಡೋಣ. ಬಟ್ ಇವಾಗ ಜಸ್ಟ್ ಸ್ವಲ್ಪ ನೆನ್ಪಿಟ್ಕೊಂಡಿ. ಸ್ಟ್ರಕ್ಚರಲ್ ಅಂಡ್ ಮೆಟಾಬಲಿಕ್ ಅಲ್ಲಿ ಅಷ್ಟೇ. ಬಿಹೇವಿಯರ್ ಆಗ್ತಾವ? ಬಿಹೇವಿಯರ್ ಪ್ರಾಣಿಗಳಲ್ಲಿ ಮಾತ್ರ ಆಗ್ತಾವ ಅಷ್ಟೇ, ಗಿಡ ಮೂವ್ ಆಗಲ್ಲ ಅದು. ಅದಕ್ಕೋಸ್ಕರ ಬಿಹೇವಿಯರ್ ಬರಲ್ಲ. ಇಷ್ಟ ಆಯ್ತು. ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ಸರ್ ಯಾವ ಒಂದು ಕೋಸ್ಟ್ ಅಲ್ಲಿ ಮ್ಯಾಂಗ್ರೋವ್ ಇದಾವೆ? ಬರೀ ವೆಸ್ಟರ್ನ್ ಕೋಸ್ಟಲ್ ಮಾತ್ರ ಇದಾವ, ಈಸ್ಟರ್ನ್ ಕೋಸ್ಟಲ್ ಇದಾವ, ಇಲ್ಲ ಎರಡು ಕಡೆ ಇದಾವ? ಎರಡು ಕೋಸ್ಟ್ ಅಲ್ಲೂ ಕೂಡ ಇಟ್ ಇಸ್ ಬೋತ್ ದ ಕೋಸ್ಟ್. ಇಟ್ ಇಸ್ ಪ್ರೆಸೆಂಟ್. ಎಲ್ಲಪ್ಪ ಅಂತಂದ್ರೆ ಬೋತ್ ದ ಕೋಸ್ಟ್ ಅಲ್ಲಿ ಮ್ಯಾಂಗ್ರೋವ್ ಇದಾವೆ. ಬೋತ್ ದ ಕೋಸ್ಟ್ ದ ಮ್ಯಾಂಗ್ರೋವ್ಸ್ ಆರ್ ಪ್ರೆಸೆಂಟ್. ಬೋತ್ ದ ಕೋಸ್ಟ್ ಮ್ಯಾಂಗ್ರೋವ್ಸ್ ಆರ್ ಪ್ರೆಸೆಂಟ್. ಇದೆಲ್ಲ ಓಕೆ. ನಾವು ಸರ್ ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಇರ್ತಕ್ಕಂಥ ರಾಜ್ಯ ಯಾವ್ದು ಹೇಳಿದೀನಿ? ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಇರ್ತಕ್ಕಂಥ ರಾಜ್ಯ ಯಾವ್ದಪ್ಪ ಅಂತಂದ್ರೆ ಸುಂದರ್ಬನ್ಸ್ ಅಲ್ವಾ? ಸುಂದರ್ಬನ್ಸ್ ಎಲ್ಲಿದೆ? ವೆಸ್ಟ್ ಬೆಂಗಾಲ್ ಅಲ್ಲಿ. ಹೌದೋ ಇಲ್ವೋ? ಇಟ್ ಇಸ್ ಲಾರ್ಜೆಸ್ಟ್ ಇರ್ತಕ್ಕಂಥ ಮ್ಯಾಂಗ್ರೋವ್ಸ್ ಎಲ್ಲಪ್ಪ ಅಂತಂದ್ರೆ ಪಶ್ಚಿಮ ಬಂಗಾಳ ಅಥವಾ ವೆಸ್ಟ್ ಬೆಂಗಾಲ್ ಅಂತ ಕರಿತೀವಿ. ಇದರ ಜೊತೆಗೆ ಸೆಕೆಂಡ್ ಸ್ಟೇಟಸ್ ಯಾರಿಗೆ ಅಂತಂದ್ರೆ ನಮ್ಮ ಗುಜರಾತ್ಗಿದೆ. ಎರಡನೇದು ಗುಜರಾತ್. ಇವಾಗ ನೋಡಿ, ಎರಡು ಕಡೆ ಇದೆ. ಒಂದು ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳದಲ್ಲಿ ಕೂಡ ಇದೆ, ಅದೇ ರೀತಿ ಗುಜರಾತ್ ಅಲ್ಲಿ ಕೂಡ ಇದೆ. ಅಂದ್ರೆ ಏನರ್ಥ? ಇಟ್ ಇಸ್ ಮ್ಯಾಂಗ್ರೋವ್ಸ್ ಎರಡು ಕೋಸ್ಟ್ ಅಲ್ಲಿ ಕೂಡ ಇದಾವೆ ಅಂತ. ಇಟ್ ಇಸ್ ಪ್ರೆಸೆಂಟ್ ಇನ್ ಬೋತ್ ದ ಕೋಸ್ಟ್. ಅದಾದ್ಮೇಲೆ ಅಂಡಮಾನ್ ಅಂಡ್ ನಿಕೋಬಾರ್ ಅಂತ ದ ಕೇಂದ್ರ ಆಡಳಿತ ಪ್ರದೇಶಗಳು ಯಾವ ಸರ್ ಅಂತಂದ್ರೆ ಮೇಜರ್ ಇರ್ತಕ್ಕಂಥ ಮ್ಯಾಂಗ್ರೋವ್ಸ್ ಅಂತಂದ್ರೆ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ ಅಂತ ಕರಿತೀವಿ. ಅಂಡಮಾನ್ ಅಂಡ್ ನಿಕೋಬಾರ್ ದ ಐಲ್ಯಾಂಡ್ ಅಂತ. ಓಕೆನಾ? ಎಸ್. ಇಷ್ಟು ಬೇಸಿಕ್ ಅಂತೂ ಅರ್ಥ ಆಯ್ತಾ? ಈಗ ಬೇರೆ ಬೇಸಿಕ್ ಒಂದೊಂದಾಗಿ. ನಾವು ಬೇಸಿಕ್ ಆಗಿ ಸರ್ ಮ್ಯಾಂಗ್ರೋವ್ ಅಂದ್ರೆ ಏನು? ಮ್ಯಾಂಗ್ರೋವ್ ಅಂದ್ರೆ ಡೆಫಿನೇಷನ್ ಏನಪ್ಪಾ? ಇಟ್ಸ್ ಅ ಪ್ಲಾಂಟ್ ಅಂತ ಕರಿತೀವಿ. ಈ ಪ್ಲಾಂಟ್ ಇಸ್ ಅಡಾಪ್ಟೆಡ್ ಟು ಯಾವ ಒಂದು ಎಕೋಸಿಸ್ಟಮ್ಗೆ? ಇಟ್ ಇಸ್ ಅಡಾಪ್ಟೆಡ್ ಟು ದಿಸ್ ಪ್ಲಾಂಟ್. ಇಟ್ ಇಸ್ ಅಡಾಪ್ಟೆಡ್ ಟು, ವಿ ಕಾಲ್ ಇಟ್ ಆಸ್ ಸಾಲ್ಟ್ ವಾಟರ್ಗೆ. ಉಪ್ಪು ನೀರಿಗೆ ಅಡಾಪ್ಟ್ ಆದ್ರೆ ಆ ಒಂದು ಫೀಚರ್ ಏನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಹ್ಯಾಲೋಫೈಟ್ ಅಂತ. ಹ್ಯಾಲೋಫೈಟ್. ಆಲ್ರೆಡಿ ಫೈಟ್ ಅಂದ್ರೆ ಏನು? ಪ್ಲಾಂಟ್ ಅಂತ. A plant which is adapted to salt water ಆದ್ರೆ ಅದನ್ನ ಹ್ಯಾಲೋಫೈಟ್ ಅಂತ. ಇದೆಲ್ಲ ಓಕೆ. ಬಟ್ ಯಾವ ಪ್ಲಾಂಟ್ ಇದು? ಯಾವ ಪ್ಲಾಂಟ್ ಅಪ್ಪ ಇದು ಅಂತಂದ್ರೆ ಎವರ್ ಗ್ರೀನ್ ಫಾರೆಸ್ಟ್ ಅಂತ, ಅಥವಾ ಎವರ್ ಗ್ರೀನ್ ಇಟ್ ಇಸ್ ಪ್ಲಾಂಟ್ ಅಂತ. ಎವರ್ ಗ್ರೀನ್ ಅಂದ್ರೆ ಅಚ್ಚು ಹಸಿರಾಗಿರುತ್ತೆ. ಎಲ್ಲಾ ಟೈಮಲ್ಲೂ ಕೂಡ ಎವರ್ ಗ್ರೀನ್ ಆಗಿರುತ್ತೆ, ಹಸಿರಾಗೆ ಇರ್ತವೆ. ಅದನ್ನ ಆ ಒಂದು ಪ್ಲಾಂಟ್ ಏನಂತ ಕರಿತೀವಿ? ಎವರ್ ಗ್ರೀನ್ ಅಂತ. ಎವರ್ ಗ್ರೀನ್. ಸರ್ ಈ ಒಂದು ಪ್ಲಾಂಟ್ ಎವರ್ ಗ್ರೀನ್ ಆಗಿರ್ಬೇಕು ಅಂತಂದ್ರೆ ಕ್ಲೈಮ್ಯಾಟಿಕ್ ಕಂಡೀಷನ್ ಮಾಡರೇಟ್ ಆಗಿರ್ಬೇಕಾ ಅಥವಾ ಎಕ್ಸ್ಟ್ರೀಮ್ ಆಗಿರ್ಬೇಕಾ? ಇಟ್ ಇಸ್ ಮಾಡರೇಟ್ ಆಗಿರ್ಬೇಕು. ಇಟ್ ಇಸ್ ಮೂರನೇದು ಟೆಂಪರೇಚರ್ ಅಥವಾ ಕ್ಲೈಮೇಟ್ ಹೆಂಗಿರ್ಬೇಕಪ್ಪ ಅಂತಂದ್ರೆ ಮಾಡರೇಟ್ ಕ್ಲೈಮ್ಯಾಟಿಕ್ ಕಂಡೀಷನ್ ಅಂತ ಕರಿತೀವಿ. ಮಾಡರೇಟ್ ಕ್ಲೈಮ್ಯಾಟಿಕ್ ಕಂಡೀಷನ್, ಇದನ್ನ ವಿ ಕಾಲ್ ಇಟ್ ಆಸ್ ಮಾಡರೇಟ್ ಕ್ಲೈಮ್ಯಾಟಿಕ್ ಕಂಡೀಷನ್ ಅಂತ ಕೂಡ ಕರಿತೀವಿ.
Moderate climatic condition ಅಂತ. ಅಂಡ್ ನಾಲ್ಕನೇದು ಈ ಒಂದು ರೀಜನ್ ವಿಚ್ ಇಸ್ ಪ್ರೆಸೆಂಟ್ ಬಿಟ್ವೀನ್ ಯಾವ್ಯಾವ ಎಕೋಸಿಸ್ಟಮ್ ಮಧ್ಯೆ ಇದಾವೆ. ಇಟ್ ಇಸ್ ಯಾವ್ಯಾವ ಎಕೋಸಿಸ್ಟಮ್ ಮಧ್ಯೆ ಇದಾವಪ್ಪ ಅಂತಂದ್ರೆ ಇಟ್ ಇಸ್ ಪ್ರೆಸೆಂಟ್ ಬಿಟ್ವೀನ್ ಇಟ್ ಇಸ್ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್, ಲ್ಯಾಂಡ್ ಎಕೋಸಿಸ್ಟಮ್ ಅಂಡ್ ಉಪ್ಪು ನೀರು ಅಂದ್ರೆ ಸಾಲ್ಟ್ ವಾಟರ್. ಇಟ್ ಇಸ್ ಪ್ರೆಸೆಂಟ್ ಬಿಟ್ವೀನ್ ಒಂದ್ ಕಡೆ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಂತ ಕರಿತೀವಿ ಅಂಡ್ ಇನ್ನೊಂದ್ ಕಡೆ ವರ್ಸಸ್ ಯಾವುದು it is versus we call it as it is aquatic ecosystem anta. Aquatic ecosystem anta ಕರಿತೀವಿ. ಓಕೆನಾ, aquatic ecosystem ಅಂತ ಕರಿತೀವಿ, ಇಷ್ಟು ಗೊತ್ತಿರಬೇಕು. ಅಂಡ್ ಉದಾಹರಣೆ ಕೊಡಿ, ಈ ಒಂದು ಆರ್ಗಾನಿಸಮ್ಸ್ಗೆ ಉದಾಹರಣೆ ಕೊಡಿ, ಈ ಒಂದು ಪ್ಲಾಂಟ್ಸ್ಗೆ ಉದಾಹರಣೆ ಯಾವ್ದಪ್ಪ? ಉದಾಹರಣೆ ನೋಡೋದಾದ್ರೆ ಸರ್ ಎಲ್ಲಿರುತ್ತೆ ಈ ಮ್ಯಾಂಗ್ರೋವ್ಗಳು ಅಂತ ನೋಡೋದಾದ್ರೆ ಮೇಜರ್ ಆಗಿ ಎಲ್ಲಿರುತ್ತೆ? ಮೇಜರ್ ಆಗಿ ಸುಂದರ್ ಬನ್ಸ್ ಅಂತ ಗೊತ್ತಿರ್ಬೇಕಿಲ್ಲಿ. ನಾವು ಈ ಸುಂದರ್ಬನ್ ಯಾವ್ಯಾವ ದೇಶಗಳ ಮಧ್ಯೆ ಇದಾವೆ ಅಂತ ನೋಡೋದಾದ್ರೆ ಯಾವ್ಯಾವ ದೇಶಗಳ ಮಧ್ಯೆ ಇದಾವೆ? ಇಟ್ ಇಸ್ ಇಂಡಿಯಾ ಅಂಡ್ ಬಾಂಗ್ಲಾದೇಶ್ ಅಂತ. ಇಂಡಿಯಾ ಅಂಡ್ ಬಾಂಗ್ಲಾದೇಶ್ ಅಂತ ಕರಿತೀವಿ. ಅಂದ್ರೆ ಇಟ್ ಇಸ್ ಇಂಡಿಯಾ ಅಂಡ್ ಬಾಂಗ್ಲಾದೇಶ್. ನಾವು ಅತಿ ಹೆಚ್ಚು ಮ್ಯಾಂಗ್ರೋವ್ಸ್ ಇರ್ತಕ್ಕಂಥ, ಅತಿ ಹೆಚ್ಚು ಸುಂದರ್ಬನ್ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥ ದೇಶ ಯಾವುದು? ಇಂಡಿಯಾನ ಬಾಂಗ್ಲಾದೇಶ? ಬಾಂಗ್ಲಾದೇಶದಲ್ಲಿ ಎಷ್ಟಿದೆ? ಇಟ್ ಇಸ್ 2/3 ಇದೆ. whereas 1/3 ನಮ್ಮ ಇಂಡಿಯಾದಲ್ಲಿ ಇದೆ ಅಷ್ಟೇ. 1/3 ನಮ್ಮ ಇಂಡಿಯಾದಲ್ಲಿ. ಓಕೆನಾ? ಅದೇ ವಿತ್ ರೆಸ್ಪೆಕ್ಟ್ ಟು ಇಂಡಿಯಾದಲ್ಲಿ ಯಾವ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋವ್ಗಳು ಇದಾವೆ ಅಂತ ನೋಡೋದಾದ್ರೆ ಇಟ್ ಇಸ್ ಯಾವ್ದಪ್ಪ ಅಂತಂದ್ರೆ ಇಟ್ ಇಸ್ ರಾಜ್ಯ ಕೇಳಿದ್ರೆ ಇಟ್ ಇಸ್ ವೆಸ್ಟ್ ಬೆಂಗಾಲ್ ಅಂಡ್ ಗುಜರಾತ್ ಅಂತ ಕರಿತೀವಿ. ಅದೇ ಯೂನಿಯನ್ ಟೆರಿಟರಿ ಅಥವಾ ಕೇಂದ್ರ ಆಡಳಿತ ಪ್ರದೇಶ ಅಂತ ಕೇಳಿದ್ರೆ ಅಂಡಮಾನ್ ಅಂಡ್ ನಿಕೋಬಾರ್. ಅಂಡಮಾನ್ ಅಂಡ್ ನಿಕೋಬಾರ್. ನೋಡಿ, ಇವೆಲ್ಲ ಆರಾಮ ಕಲಿಬೇಕು, ಇವೆಲ್ಲ ಮಗ್ಗಪ್ ಮಾಡ್ಬೇಕು. ಹೋಗ್ಲಿ ನೀವು ಹೇಳಿ, ನಾನು ಇವೆಲ್ಲ ಫ್ಯಾಕ್ಟ್ಸ್ ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ, ನಿಮ್ಗೆ ಗೊತ್ತಾಗ್ತಿಲ್ಲ ಫ್ಯಾಕ್ಟ್ಸ್ ಅಂತ. ಹೌದೋ ಇಲ್ಲೋ? ಎಸ್, ಕಾನ್ಸೆಪ್ಟ್ ಮೂಲಕ ಫ್ಯಾಕ್ಟ್ಸ್ ಅರ್ಥ ಮಾಡ್ಕೊಂಡ್ರೆ ಇಟ್ ವೋಂಟ್ ಬಿ ಡಿಫಿಕಲ್ಟ್. ಅದೇ ರೀತಿ ಅಂಡಮಾನ್ ಅಂಡ್ ನಿಕೋಬಾರ್ ಹೆಂಗಾದ್ರೂ ಎಕ್ಸಾಂಪಲ್ ಕೇಳಿ ಬಿಡಿ, ನಮ್ಗೇನಂತೆ? ಹೌದೋ ಇಲ್ವೋ? ಇಟ್ ಇಸ್ ಸ್ಟೇಟ್ಸ್ ಆದ್ರೂ ಕೇಳಿ, ಹೈಯೆಸ್ಟ್ ಲೋವೆಸ್ಟ್ ಆದ್ರೂ ಕೇಳಿ, ನಮ್ಗೆ ಗೊತ್ತಿದೆ. ಓಕೆನಾ? ಇದು ಮೇಜರ್ ಆಗಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪಾರ್ಟ್ ಅಂತ ಕರಿತೀವಿ. ಅಂಡ್ ಎರಡನೇ ನಮ್ ಬ್ಲೂ ಪ್ರಿಂಟ್ ಪ್ರಕಾರ ನೋಡೋದಾದ್ರೆ ಎರಡನೇದಾಗಪ್ಪ ನಮ್ ಬ್ಲೂ ಪ್ರಿಂಟ್ ಪ್ರಕಾರ ಅಡ್ಯಾಪ್ಟೇಷನ್ ಅಂತ ಕರಿತೀವಿ. ಅಡ್ಯಾಪ್ಟೇಷನ್. ನಾವು ಅಡ್ಯಾಪ್ಟೇಷನ್ ಅಂದ್ರೆ ಒಂದ್ಸಲ ಬೇಸಿಕ್ ಆಗಿ ನೋಡೋಣ. ಅಡ್ಯಾಪ್ಟೇಷನ್ ಏನು ಅಂತ ನಮ್ಗೆ ಗೊತ್ತು, ಆಲ್ರೆಡಿ ನಾವು ಸ್ಟಡಿ ಮಾಡಿದ್ವಿ. ಬಟ್ ಅಡ್ಯಾಪ್ಟೇಷನ್ ಅಂದ್ರೆ ಏನು? ಅಡ್ಯಾಪ್ಟೇಷನ್ ಅಂದ್ರೆ ಮೊದಲೇದಾಗ ಗೊತ್ತಿರ್ಬೇಕಾಗಿರ್ತಕ್ಕಂಥದ್ದು ಇಟ್ ಇಸ್ ದ ಲಾಂಗ್ ಟರ್ಮ್ ಎವಲ್ಯೂಷನ್. ದ ಲಾಂಗ್ ಟರ್ಮ್ ಎವಲ್ಯೂಷನ್ ಆದ್ರೆ ಏನಂತ ಕರಿತೀವಿ? ಅಡ್ಯಾಪ್ಟೇಷನ್. ಅಂದ್ರೆ ಶಾರ್ಟ್ ಟರ್ಮ್ ಆದ್ರೆ ಇಟ್ ಇಸ್ ಅಕ್ಲಮಟೈಸೇಷನ್. ಲಾಂಗ್ ಟರ್ಮ್ ಚೇಂಜಸ್ ಆದ್ರೆ ಅದನ್ನ ವಿ ಕಾಲ್ ಇಟ್ ಆಸ್ ಅಡ್ಯಾಪ್ಟೇಷನ್ ಅಂತ ಕರಿತೀವಿ. ನಾವು ಈ ಒಂದು ಅಡ್ಯಾಪ್ಟೇಷನ್ ಆದ್ರೆ ಎಷ್ಟು ವಿಧದಲ್ಲಿ ಅಡ್ಯಾಪ್ಟೇಷನ್ ಆಗ್ತವೆ? ಅಡ್ಯಾಪ್ಟೇಷನ್ ಟೇಕ್ಸ್ ಪ್ಲೇಸ್ ಇನ್ 3 ಇಂಪಾರ್ಟೆಂಟ್ ಲೆವೆಲ್ಸ್ ಅಲ್ಲಿ. ಸರ್ ಯಾವ ಸರ್ ಅವು? 3 ಇಂಪಾರ್ಟೆಂಟ್ ಲೆವೆಲ್ಸ್ ಅಂತ ನೋಡೋದಾದ್ರೆ ಯಾವ್ದಪ್ಪ 3 ಇಂಪಾರ್ಟೆಂಟ್ ಲೆವೆಲ್ಗಳು? ಮೊದಲನೇದಾಗಿ ನೋಡೋದಾದ್ರೆ ಸ್ಟ್ರಕ್ಚರಲ್ ಅಂತ ಕರಿತೀವಿ. ನೋಡಿ, ಇವೆಲ್ಲ ಹೆಂಗ್ ಇಂಪ್ಲಿಮೆಂಟ್ ಮಾಡ್ತಾ ಇದೀನಿ ಅಂತ ನೀವೇ ನೋಡ್ಕೊಳ್ಳಿ. ಹೆಂಗೆ ಅದೇನಕ್ಕೆ ಬೇಸಿಕಲ್ ಇಂಟ್ರೊಡ್ಯೂಸ್ ಮಾಡಿದೆ, ಇವಾಗ ಇಂಟ್ರೊಡ್ಯೂಸ್ ಮಾಡಿ ನಿಮ್ಗೆ ಅರ್ಥ ಆಗಲ್ಲ. ಒಂದ್ ಸ್ವಲ್ಪ ಟೈಮ್ ತಗೊಂಡ್ರೆ ಓಕೆ ಯಾವ ಕಾನ್ಸೆಪ್ಟ್ ಫಿಲಾಸಫಿ ಕೊಟ್ಟೆ, ಅದಕ್ಕೋಸ್ಕರ ಕ್ಲಿಯರ್ಲಿ ಆರ್ಗನೈಸ್ ಆಲ್ ದ ಚಾಪ್ಟರ್ಸ್. ಒಂದಾದ್ಮೇಲೆ ಒಂದೇ ಬರ್ಬೇಕು ಅಂಡ್ ಯಾವ್ದು ಕೂಡ ನ್ಯೂ ಚಾಪ್ಟರ್ಸ್ ಬರಬಾರ್ದು. ಓಕೆನಾ? ಒಂದು ಸ್ಟ್ರಕ್ಚರಲ್ ಅಂತ ಕರಿತೀವಿ. ಅಂಡ್ ಎರಡನೇದ್ ನೋಡೋದಾದ್ರೆ ಮೆಟಾಬಲಿಕ್ ಅಂತ ಕರಿತೀವಿ. ನಿಮ್ಗೆ ನೆನಪಿದ್ರೆ ನಾನು ಹಿಂಗೆ ಬರ್ಸಿ ಇನ್ 3 ಕೂಡ. ಇಟ್ ಇಸ್ ಮೆಟಾಬಲಿಕ್. ಅಂಡ್ ಮೂರನೇದ್ ನೋಡೋದಾದ್ರೆ ಬಿಹೇವಿಯರಲ್ ಅಂತ ಕರಿತೀವಿ. ಏನಕ್ಕಪ್ಪ ಸ್ಟ್ರಕ್ಚರಲ್, ಮೆಟಬಲಿಕ್ ಅಂಡ್ ಬಿಹೇವಿಯರ್ ಅಂತಂದ್ರೆ ಈ 3 ಆಗ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ ಮೇಜರ್ ಪ್ರಾಣಿಗಳಲ್ಲಿ, ಅನಿಮಲ್ಸ್ ಅಲ್ಲಿ. ಬಟ್ ಪ್ಲಾಂಟ್ಸ್ ಆದ್ರೆ ಈ ಬಿಹೇವಿಯರಲ್ ಮೂವ್ಮೆಂಟ್ ಆಗಲ್ಲ ಅಲ್ವಾ? ಈಗ ನಾವು ಹ್ಯಾಲೋಫೈಟ್ ಡಿಸ್ಕಸ್ ಮಾಡಿದ್ರೆ ಇದು ಪಾಸಿಬಿಲಿಟಿ ಇರುತ್ತೋ ಇರಲ್ವೋ? ಇರಲ್ಲ. ಹೌದೋ ಇಲ್ವೋ? ಇಟ್ ಇಸ್ ಪಾಸಿಬಿಲಿಟಿ ಅಂತಕ್ಕಂಥದ್ದು ಇರಕ್ ಚಾನ್ಸ್ ಇಲ್ಲ. ಬಟ್ ಇವಾಗ ಸರ್ ಈ ಒಂದು ಹ್ಯಾಲೋಫೈಟಿಕ್ ಅಡ್ಯಾಪ್ಟೇಷನ್ ಅಲ್ಲಿ ಮ್ಯಾಂಡೇಟರಿ ಆಗಿರ್ಬೇಕಾದ್ರೆ ಏನ್ ಮ್ಯಾಂಡೇಟರಿ ಆಗಿರುತ್ತಪ್ಪ ಅಂದ್ರೆ ಮೇಜರ್ ಆಗಿ 2. ಒಂದು ಸ್ಟ್ರಕ್ಚರಲ್ ಅಡ್ಯಾಪ್ಟೇಷನ್ ಆಗುತ್ತೆ, ಇನ್ನೊಂದು ನೋಡೋದಾದ್ರೆ ವಿ ಕಾಲ್ ಇಟ್ ಆಸ್ ಮೆಟಾಬಲಿಕ್ ಅಡ್ಯಾಪ್ಟೇಷನ್. ಕೇಳಿಸ್ಕೊಳ್ಳೋದಾದ್ರೆ ನಾನೇ ಇಮೇಜ್ ತೋರಿಸ್ತೀನಿ. ನಾವು ಸ್ಟ್ರಕ್ಚರಲ್ ಅಲ್ಲಿ ಏನೇನ್ ಆಗ್ತವೆ ಸರ್ ಅಂತಂದ್ರೆ ನಿಮ್ಗೆ ಗೊತ್ತಿರ್ತಕ್ಕಂಥ ಸ್ಟ್ರಕ್ಚರ್ ಏನಾಗ್ತವೆ? ಇಟ್ ಇಸ್ ಮೇಜರ್ ಆಗಿ ನೋಡೋದಾದ್ರೆ ಮೇಜರ್ ಆಗಿ ಸ್ಟ್ರಕ್ಚರಲ್ ಅಡ್ಯಾಪ್ಟೇಷನ್, ಸ್ಟ್ರಕ್ಚರ್ ಚೇಂಜ್ ಆಗೋದಾದ್ರೆ ಇಟ್ ಇಸ್ ವಿ ಕಾಲ್ ಇಟ್ ಆಸ್ ಸಕ್ಯುಲೆಂಟ್ ಲೀವ್ಸ್ ಆಗ್ತವೆ. ಸರ್ ಈ ಸಕ್ಯುಲೆಂಟ್ ಲೀವ್ಸ್ ಅಂದ್ರೆ ಏನು ಸರ್ ಅಂತಂದ್ರೆ
ಥಿಕ್ ಲೀವ್ಸ್ ಅಂತ. ಸಕುಲೆಂಟ್ ಅಂದ್ರೆ ಗೊತ್ತಿರ್ಲಿ, ನಾನೇ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸಕುಲೆಂಟ್ ಲೀವ್ಸ್ ಅಂದ್ರೆ ಏನು ಸರ್ ಅಂತಂದ್ರೆ ಅತಿ ಮಂದವಾದ ಎಲೆಗಳಾಗ್ತವೆ. ನಾವು ಅತಿ ಮಂದವಾದ ಅಥವಾ ಅತಿ ಇಟ್ ಇಸ್ ಥಿಕ್ನೆಸ್ ಏನಕ್ಕೆ ಜಾಸ್ತಿ ಆಗ್ಬೇಕು? ವೈ ಶುಡ್ ವಿ ನೀಡ್ ಟು ಗೋ ಫಾರ್ ಇಟ್ ಇಸ್ ವಿ ಕಾಲ್ ಇಟ್ ಇಸ್ ದ ಥಿಕ್ನೆಸ್. ಜಾಸ್ತಿ ಏನಕ್ಕೆ ಆಗ್ಬೇಕು? ಜಾಸ್ತಿ ಏನಕ್ಕೆ ಆಗ್ಬೇಕು ಅಂತಂದ್ರೆ ಈ ಪ್ಲಾಂಟ್ ಇರ್ತಕ್ಕಂಥ ವಾಟರ್ ನ ರಿಟೈನ್ ಮಾಡೋದಕ್ಕೋಸ್ಕರ. ವೈ? ವ್ಯಾಕ್ಸಿ ಕೋಟಿಂಗ್ ನೋಡಿ, 0 ಇಲ್ಲಾದ್ರೆ ಏನಿರ್ತಿತ್ತು? ವ್ಯಾಕ್ಸಿ ಕೋಟಿಂಗ್ ಇರ್ತಿತ್ತು. ವರಾಜ್ ಇಲ್ಲಿ ಹಂಗಲ್ಲ, ಇಟ್ ಇಸ್ ಥಿಕ್ನೆಸ್ ಜಾಸ್ತಿ ಆಗ್ತಿದೆ. ಥಿಕ್ನೆಸ್ ಏನಕ್ಕೆ ಸರ್ ಜಾಸ್ತಿ ಅಂತಂದ್ರೆ ಈ ಫುಲ್ ಎಲೆ ಪೂರ್ತಿ ಬರೀ ನೀರೇ ತುಂಬಿರುತ್ತೆ. ಬರೀ ನೀರ್ ತುಂಬಿದ್ರೆ ಅದು ಆವಿ ಆಗತ್ತೋ ಇಲ್ಲ ಆವಿ ಕಡಿಮೆ ಆಗತ್ತೋ? ಆವಿ ಜಾಸ್ತಿ ಆಗತ್ತೆ. ನೀರ್ ಜಾಸ್ತಿ ಇದ್ರೆ ಆವಿ ಆಗ್ಬಿಡುತ್ತೆ. ಬಟ್ ಇವಾಗ ತಿಕ್ ಜಾಸ್ತಿ ಆದ್ರೆ ಇಟ್ ಇಸ್ ಎವಾಪರೇಷನ್ ಆಗಿರ್ಬೋದು, ಟ್ರಾನ್ಸ್ಪಿರೇಷನ್ ರೇಟ್ ಏನಾಗತ್ತೆ? ಕಡಿಮೆ ಆಗುತ್ತೆ. ನಥಿಂಗ್ ಬಟ್ ಈ ಸಕುಲೆಂಟ್ ಲೀವ್ಸ್ ದು ಅಡ್ವಾಂಟೇಜ್ ಏನು ಸರ್ ಅಂತಂದ್ರೆ ಇಟ್ ಇಸ್ ಎವಾಪರೇಷನ್ ಇಂದ ಏನಾಗತ್ತೆ? ಆವಿ ಆಗತಕ್ಕಂಥದ್ನ ತಡೆಯುತ್ತೆ. ನಥಿಂಗ್ ಬಟ್ ಎವಾಪರೇಷನ್ ರೇಟ್ ವಿಲ್ ಸ್ಟಾರ್ಟ್ ಟು ರೆಡ್ಯೂಸ್. ಎವಾಪರೇಷನ್ ರೇಟ್ ಕಡಿಮೆ ಆಗತ್ತೆ. ಈ ಒಂದು ಲೀವ್ಸ್ ನ ಏನಂತ ಕರಿತೀವಿ? ಸಕುಲೆಂಟ್ ಲೀವ್ಸ್ ಅಂತ. ಅಂಡ್ ಎರಡನೇದು ನೋಡೋದಾದ್ರೆ ಸಂಕನ್ ಸ್ಟೊಮ್ಯಾಟಾ ಅಂತ ಕರಿತೀವಿ. ಕೇಳಿದೀರಾ? ಅಟ್ಲೀಸ್ಟ್ ಟೊಮ್ಯಾಟೊ ಬಗ್ಗೆ ಕೇಳಿದೀರಾ? ಟೊಮ್ಯಾಟೊ ಬಗ್ಗೆ ನಾವು ನಾರ್ಮಲ್ ಆಗಿ ಇಲ್ಲ ತಂದ್ರೆ ಹೇಳಿ. ಹೌದು. ಏನಕ್ಕೆ ಯೂಸ್ ಆಗತ್ತೆ? ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಷ್ಟೇ. ನಾವು ಫುಡ್ ನ ಸ್ಟೋರ್ ಮಾಡ್ತಕ್ಕಂಥ ಇಟ್ ಇಸ್ ಮೆಕ್ಯಾನಿಸಮ್ ಹೆಂಗೆ? ATP ಅಂತಲ್ವಾ? ಇಟ್ ಇಸ್ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ, ATP ಮೈಟೋಕಾಂಡ್ರಿಯಾ ಮೂಲಕ. ಓಕೆ ಅಲ್ವಾ? ಕನ್ಫ್ಯೂಷನ್ ಮಾಡ್ಕೋಬಾರ್ದು ಇಲ್ಲಿ. ಇಟ್ ಇಸ್ ಸಕ್ಯುಲೆಂಟ್ ಲೀವ್ಸ್. ನಾನು ಹೇಳ್ತಾ ಇಟ್ ಇಸ್ ಥಿಕ್ ಆಗಿರುತ್ತೆ. ಥಿಕ್ ಆಗಿ ಏನಕ್ಕೆ ಸರ್ ಅನ್ನೋದು ಅಲ್ಲಿ ಇರ್ತಕ್ಕಂಥ ಪ್ಲಾಂಟ್ ಅಲ್ಲಿ ಇರ್ತಕ್ಕಂಥ ನೀರು ಯಾವುದೇ ಕಾರಣಕ್ಕೂ ಕೂಡ ಆವಿ ಆಗ್ಬಾರ್ದು. ಏನಕ್ಕೆ ಆವಿ ಆಗ್ಬಾರ್ದು ಅಂತಂದ್ರೆ ಒಂದ್ಸತಿ ಆವಿ ಆಯ್ತು ಅಂದ್ರೆ ಮತ್ತೆ ನಾನು ನೀರ್ ತಗೋಬೇಕಂದ್ರೆ ಇಟ್ ಇಸ್ ಲಿಟಲ್ ಡಿಫಿಕಲ್ಟ್. ಎಲ್ಲಾ ಕಡೆ ಉಪ್ಪು ನೀರ್ ಇದೆ, ನನ್ ಕುಡಿಯಕ್ ನೀರಿಲ್ಲ. ಬಟ್ ಅದಕ್ಕೋಸ್ಕರ ಇರ್ತಕ್ಕಂಥ ನೀರ್ನ ನಾನು ಕನ್ಸರ್ವ್ ಮಾಡ್ತಾ ಇರಬೇಕು. ಆ ಒಂದು ಮೆಕ್ಯಾನಿಸಮ್ ಏನಂತ ಕರಿತೀವಿ ಅಂತಂದ್ರೆ ಇಟ್ ಇಸ್ ಸಕುಲೆಂಟ್ ಲೀವ್ಸ್ ಅಂತ. ಸಕುಲೆಂಟ್ ಲೀವ್ಸ್ ಅರ್ಥ ಮಾಡ್ಕೊಳ್ಳಿ, ನಾನು ಇಮೇಜ್ ತೋರಿಸ್ತೇನೆ. ಸಕುಲೆಂಟ್ ಲೀವ್ಸ್. ಅಂಡ್ ಎರಡನೇ ನೋಡೋದಾದ್ರೆ ಸರ್ ಇಟ್ ಇಸ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ನ ಎಕ್ಸ್ಚೇಂಜ್ ಫ್ರಮ್ ಇಟ್ ಇಸ್ ಅಟ್ಮಾಸ್ಫಿಯರ್ ಇಂದ ಒಂದು ಪ್ಲಾಂಟ್ ಇಂದ ಎಕ್ಸ್ಚೇಂಜ್ ಆಗ್ತಕ್ಕಂಥ ಗ್ಯಾಪ್ ಇರ್ಬೇಕಲ್ವಾ? ಹೌದು ಇಲ್ವೋ? ಈಗ ಒಂದು ಇಟ್ ಇಸ್ ಎಲೆ ಇದೆ, ಒಂದು ಎಲೆ ಅಂತ ಅನ್ಕೋಣ. ನಾವ್ ಈ ಎಲೆ ಸರ್ ಇಟ್ ಇಸ್ ಎಕ್ಸ್ಚೇಂಜ್ ಆಗ್ಬೇಕಲ್ವಾ ಗ್ಯಾಸಸ್? ಏನಕ್ಕೆ ಎಕ್ಸ್ಚೇಂಜ್ ಆಗ್ಬೇಕು ಗ್ಯಾಸಸ್? ನಾವು ಮೇಜರ್ ಎಕ್ಸ್ಚೇಂಜ್ ಏನಕ್ಕೆ ಅಂತಂದ್ರೆ ಇಟ್ ಇಸ್ ಮೇಜರ್ ಆಗಿ CO2 ನ ಅಬ್ಸರ್ವ್ ಮಾಡ್ಕೋಬೇಕು. ಅಂಡ್ ಎರಡನೇದು ಆಕ್ಸಿಜನ್ ನ ಪಂಪ್ ಮಾಡ್ಬೇಕಲ್ವಾ? ಈ ಆಕ್ಸಿಜನ್ ನ ಪಂಪ್ ಮಾಡೋದಕ್ಕೆ ಅದರ ಒಂದು ಓಪನಿಂಗ್ ಇರ್ಬೇಕಲ್ವಾ? ಆ ಓಪನಿಂಗ್ ಏನಂತ ಕರಿತೀವಿ? ಸ್ಟೊಮ್ಯಾಟಾ ಅಂತ ಕರಿತೀವಿ. ಈ ಒಂದು ಓಪನಿಂಗ್ ನ ಏನಂತ ಕರಿತೀವಿ ಅಂತಂದ್ರೆ ಸ್ಟೊಮ್ಯಾಟಾ ಅಂತ. ಈಗ ನೀವೇ ಕಾಮನ್ ಸೆನ್ಸ್ ಆಗಿ ಹೇಳಿ, ಈ ಒಂದು ರೀಜನ್ ಅಲ್ಲಿ ಆಲೋಫೈಟಿಕ್ ಅಡಾಪ್ಟೇಷನ್ ಅಲ್ಲಿ ಸ್ಟೊಮ್ಯಾಟಾ ದೊಡ್ಡದಿದ್ರೆ ಒಳ್ಳೇದಾ, ಚಿಕ್ಕದಿದ್ರೆ ಒಳ್ಳೇದಾ? ಅಂಡ್ ಎರಡನೇದು ಸ್ಟೊಮ್ಯಾಟಾ ಮೇಲೆ ಎಲೆದ ಮೇಲೆ ಇದ್ರೆ ಒಳ್ಳೇದಾ, ಕೆಳಗಡೆ ಇದ್ರೆ ಒಳ್ಳೇದಾ? ಸ್ಟೊಮ್ಯಾಟಾ ಮೇಜರ್ ಆಗಿ ಇಟ್ ಇಸ್ ಎಕ್ಸ್ಚೇಂಜ್ ಆಫ್ ದ ಗ್ಯಾಸಸ್. ಇದ್ರ ಜೊತೆಗೆ ವಾಟರ್ ವೇಪರ್ ಕೂಡ ಎಕ್ಸ್ಚೇಂಜ್ ಆಗ್ತಿರುತ್ತೆ. ನಾವು ಸರ್ ಈ ವಾಟರ್ ವೇಪರ್ ಜಾಸ್ತಿ ಎಕ್ಸ್ಚೇಂಜ್ ಆಗ್ತಿದ್ರೆ ಈ ಸ್ಟೊಮ್ಯಾಟಾ ಹೆಂಗಿರ್ಬೇಕು? ದೊಡ್ಡದಿರ್ಬೇಕಾ, ಚಿಕ್ಕದಿರ್ಬೇಕಾ? ಇಟ್ ಇಸ್ ಚಿಕ್ಕದು. ಯಾಕಂದ್ರೆ ವಾಟರ್ ಇರ್ತಕ್ಕಂಥ ಎಲ್ಲ ಆವಿ ಆಗ್ಬಿಡತ್ತಲ್ಲ, ಅದಕ್ಕೋಸ್ಕರ ಏನಾಗತ್ತೆ ಇಲ್ಲಿ ಸ್ಮಾಲರ್ ಸ್ಟೊಮ್ಯಾಟಾ ಇರಬೇಕು. ಅಂಡ್ ಎಲೆ ಮೇಲೆ ಇರ್ಬೇಕಾ, ಎಲೆ ಕೆಳಗಡೆ ಇರ್ಬೇಕಾ? ಕೆಳಗಡೆ ಇರ್ಬೇಕು, ಪ್ರೊಟೆಕ್ಷನ್ಗೋಸ್ಕರ. ಅದನ್ನೇನಂತ ಕರಿತೀವಿ? ಸಂಕನ್ ಅಂದ್ರೆ ಏನು? ಪ್ರೊಟೆಕ್ಟೆಡ್ ಸ್ಟೊಮ್ಯಾಟಾ ಅಂತ. ಸಂಕನ್ ಅಂದ್ರೆ ಏನಂತ ಕರಿತೀವಿ ಅಂದ್ರೆ ಪ್ರೊಟೆಕ್ಟೆಡ್ ಸ್ಟೊಮ್ಯಾಟಾ. ಕನ್ಫ್ಯೂಷನ್ ಇಲ್ಲ ತಾನೆ? ಎಸ್. ಸ್ಟೊಮ್ಯಾಟಾ ಅಂದ್ರೆ ಏನು ಅಂದ್ರೆ ಸಿಂಪಲ್ ಆಗಿ ನೋಡೋದಾದ್ರೆ ಇಟ್ ಇಸ್ ಓಪನಿಂಗ್ ಅಂತ. ಈ ಓಪನಿಂಗ್ ಏನೇನಕ್ಕೆ ಯೂಸ್ ಆಗುತ್ತೆ ಸರ್ ಅಂತಂದ್ರೆ ವಾಟರ್ ವೇಪರ್ಸ್ ಮೂಲಕ, ಟ್ರಾನ್ಸ್ಪಿರೇಷನ್ ಮೂಲಕ, ಆಕ್ಸಿಜನ್ ಎಕ್ಸ್ಚೇಂಜ್ ಮಾಡೋದ್ರ ಮೂಲಕ ಕೂಡ ಎಕ್ಸ್ಚೇಂಜ್ ಆಗ್ತಿರುತ್ತೆ. ಸರ್ ಸ್ಟೊಮ್ಯಾಟಾ ಯಾವ ತರ ಇರಬೇಕು ಸರ್ ಅಂತಂದ್ರೆ ದ ಸ್ಮಾಲರ್ ಸ್ಟೊಮ್ಯಾಟಾ ಇರಬೇಕು. ಸ್ಮಾಲರ್ ಸ್ಟೊಮ್ಯಾಟಾ. ಅಂಡ್ ಇದರ ಜೊತೆಗೆ ಏನಿರ್ಬೇಕಿಲ್ಲಿ? ಇಟ್ ಇಸ್ ಸಂಕನ್ ಸ್ಟೊಮ್ಯಾಟಾ ಆಲ್ಸೋ. ಸಂಕನ್ ಸ್ಟೊಮ್ಯಾಟಾ ಟು ಎಸ್ಕೇಪ್ ಫ್ರಮ್ ದ ಇಂಪ್ಯಾಕ್ಟ್ ಆಫ್ ಏನ್ರಿಂದ? ಎವಾಪರೇಷನ್ ಆಗಿರ್ಬೋದು,
ಅಥವಾ ಟ್ರಾನ್ಸ್ಪಿರೇಷನ್ ಕೂಡ ಆಗಿರ್ಬೋದು. ಎವಾಪರೇಷನ್ ಆಗಿರ್ಬೋದು ಅಥವಾ ಟ್ರಾನ್ಸ್ಪಿರೇಷನ್ ಇಂದ ಇಟ್ ಇಸ್ ರೆಡ್ಯೂಸ್ ಮಾಡೋದಕ್ಕೋಸ್ಕರ. ಓಕೆನಾ, ಇದನ್ನ ಸ್ಟ್ರಕ್ಚರಲ್ ಅಡಾಪ್ಟೇಷನ್ ಅಂತ ಕರಿತೀವಿ. ಅಂಡ್ ಮೂರನೇ ಅಡಾಪ್ಟೇಷನ್ ನೋಡೋದಾದ್ರೆ ಮೇಜರ್ ಆಗಿ ಅದನ್ನ ಮೆಟಾಬಲಿಕ್ ಅಡಾಪ್ಟೇಷನ್ ಅಂತ ಕರಿತೀವಿ. ಇಟ್ ಇಸ್ ಈಗ ಸಾಲ್ಟ್ ವಾಟರ್ ನ ಏನಾದ್ರು ಕುಡಿದು ಬಿಟ್ಟಿದ್ರೆ ಇಟ್ ಇಸ್ ಮೇಜರ್ ಆಗಿ xylem ಅಂಡ್ ಫ್ಲೋಯಮ್ ಮೂಲಕ ವಾಟರ್ ಅಂಡ್ ಫುಡ್ ಮೂವ್ ಆಗ್ತಿರುತ್ತೆ. ಆ ಫುಡ್ ಮೂವ್ ಆದಾಗ 100% ಫ್ರೆಶ್ ವಾಟರ್ ಹೋಗ್ತಿರತ್ತಾ, ಅಂದ್ರೆ ಸಿಹಿ ನೀರೇ ಹೋಗ್ತಿರತ್ತಾ, ಉಪ್ಪು ನೀರು ಕೂಡ ಹೋಗ್ತಿರತ್ತೆ. ಈ ಉಪ್ಪು ನೀರು ಬಂದಿರತಕ್ಕಂಥದ್ನ ಫ್ಲಶ್ ಮಾಡ್ಬೇಕೋ ಇಲ್ವೋ? ಹೌದೋ ಇಲ್ವೋ? ಅಂಡ್ ಆ ಫ್ಲಶ್ ಮಾಡೋದಕ್ಕೋಸ್ಕರ ಈ ಲೀವ್ಸ್ ಆಗಿರ್ಬೋದು, ಪ್ಲಾಂಟ್ಸ್ ಆಗಿರ್ಬೋದು, ಏನನ್ನ ಸೆಕ್ರೀಟ್ ಮಾಡತ್ತೆ ಅಂತಂದ್ರೆ ಸಾಲ್ಟ್ ಸೆಕ್ರೀಟಿಂಗ್ ಗ್ಲ್ಯಾಂಡ್ಸ್ ಇರ್ತವೆ. ಆ ಸಾಲ್ಟ್ ಸೆಕ್ರೀಟಿಂಗ್ ಗ್ಲ್ಯಾಂಡ್ಸ್ ಯೂಸಸ್ ಏನು ಸರ್ ಅಂತಂದ್ರೆ, ಮೇಜರ್ ಆಗಿ ಎಕ್ಸೆಸ್ ಸಾಲ್ಟ್ ಇದ್ರೆ, ಅಂದ್ರೆ ಅತಿ ಹೆಚ್ಚು ಉಪ್ಪಿದ್ರೆ ಏನಾಗ್ತವೆ, ಈ ಒಂದು ಸ್ಟೊಮ್ಯಾಟೊ ಮೂಲಕ ರಿಲೀಸ್ ಆಗ್ತವೆ, ಅಂದ್ರೆ ಒಳಗಡೆ ಫ್ಲಶ್ ಮಾಡ್ತವೆ. ಓಕೆನಾ. ಮೂರನೇದು ಮೆಟಾಬಲಿಕ್ ಆಕ್ಟಿವಿಟಿ ನೋಡೋದಾದ್ರೆ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್, ಮಗ್ಗಪ್ ಮಾಡಬಾರ್ದು, ಅರ್ಥ ಮಾಡ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ದ ಸಾಲ್ಟ್ ಸೆಕ್ರೀಟಿಂಗ್ ಗ್ಲ್ಯಾಂಡ್ಸ್ ಇರ್ತವೆ. ನಾವು ಸಾಲ್ಟ್ ಸೆಕ್ರೀಟಿಂಗ್ ಗ್ಲ್ಯಾಂಡ್ಸ್, ಈ ಸಾಲ್ಟ್ ಸೆಕ್ರೀಟಿಂಗ್ ಗ್ಲ್ಯಾಂಡ್ಸ್ ಅಂದ್ರೆ ನಾವ್ ಇದ್ರದ್ದು ಯೂಸಸ್ ಏನಿಲ್ಲಿ ಇಲ್ಲೇ ಇದೆ ನೋಡಿ. ಸಾಲ್ಟ್ ನ ಸೆಕ್ರಿಗೇಟ್ ಮಾಡುತ್ತೆ, ಸೆಕ್ರೀಟ್ ಮಾಡುತ್ತೆ. ಆ ಸಾಲ್ಟ್ ಎಲ್ಲಿ ಸೆಕ್ರೀಟ್ ಮಾಡುತ್ತೆ ಸರ್ ಅಂದ್ರೆ, ಒಂದು ಪ್ಲಾಂಟ್ ಇಂದ ಹೊರಗಡೆ ದ ಸಾಲ್ಟ್ ಸೆಕ್ರೀಟಿಂಗ್ ಗ್ಲ್ಯಾಂಡ್ಸ್ ವಿಲ್ ರಿಲೀಸ್ ಔಟ್ ದ ಎಕ್ಸಸ್ ಸಾಲ್ಟ್. ಜಾಸ್ತಿ ಉಪ್ಪಿದ್ರೆ ಅದು ಹೆಂಗ್ ರಿಲೀಸ್ ಆಗುತ್ತೆ? ಫ್ಲಶ್ ಮೂಲಕ ಎಕ್ಸ್ಕ್ರೀಟ್ ಆಗುತ್ತೆ. ಈಗ ನಮ್ ಬಾಡಿ ಆದ್ರೆ ನಾವೇನಪ್ಪ ಮಾಡ್ತೀವಿ ಅಂತಂದ್ರೆ, ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್, ನಮ್ ಬಾಡಿ ಆದ್ರೆ ಇಟ್ ಇಸ್ ವಯಾ ಎಕ್ಸ್ಕ್ರೀಷನ್ ಆರ್ ಯೂರಿನೇಷನ್ ಮೂಲಕ ಎಕ್ಸೆಸ್ ಸಾಲ್ಟ್ ನ ರಿಮೂವ್ ಮಾಡ್ತೀವಿ. ಬಟ್ ಪ್ಲಾಂಟ್ಸ್ ಅಲ್ಲಿ ಹೆಂಗಿದಾವೆ ಸರ್ ಅಂತಂದ್ರೆ, ವಿ ಕಾಲ್ ಇಟ್ ಆಸ್ ಸಾಲ್ಟ್ ಸೆಕ್ರೀಟಿಂಗ್ ಗ್ಲ್ಯಾಂಡ್ಸ್. ಬಟ್ ಈ ಸಾಲ್ಟ್ ಸೆಕ್ರೀಟಿಂಗ್ ಗ್ಲ್ಯಾಂಡ್ಸ್ ಎಲ್ಲಾ ಪ್ಲಾಂಟ್ಸ್ ಅಲ್ಲಿ ಇರ್ತಾವ ಸರ್, ಎಲ್ಲಾ ಗಿಡ ಮರದಲ್ಲಿ ಇರ್ತಾವ ಸರ್ ಅಂದ್ರೆ ಇಲ್ಲ. ನಾವು ಇಲ್ಲ ಅಂತಂದ್ರೆ, ಜಾಸ್ತಿ ಸಾಲ್ಟ್ ಇದ್ರೆ ಹೆಂಗ್ ರಿಲೀಸ್ ಆಗತ್ತೆ ಬೇರೆ ಪ್ಲಾಂಟ್ಸ್ ಅಲ್ಲಿ, ಆಲೋಫೈಟ್ಸ್ ಅಲ್ಲಿ ಬಿಟ್ಟು? ಮೇಜರ್ಲಿ ವಯಾ ಇಟ್ ಇಸ್ ಸ್ಟೊಮ್ಯಾಟಾ ಅಂತ. ಈಗ ನಮ್ ಬೆಂಗಳೂರಲ್ಲಿ ಇರ್ತಕ್ಕಂಥ ಗಿಡಗಳು ಕೂಡ ಸಾಲ್ಟ್ ಸೆಕ್ರೇಟ್ ಮಾಡ್ತವೆ. ಆ ಸಾಲ್ಟ್ ಸೆಕ್ರೇಟ್ ಹೆಂಗ್ ಮಾಡ್ತವೆ ಸರ್ ಅಂತಂದ್ರೆ ಸ್ಟೊಮ್ಯಾಟಾ ಮೂಲಕ. ಬಟ್ ಆದ್ರೆ ಇಲ್ಲಿ ಅತಿ ಹೆಚ್ಚು ಉಪ್ಪಿದೆಯಲ್ಲ, ಸ್ಟೊಮ್ಯಾಟಾ ಮೂಲಕ, ಸ್ಟೊಮ್ಯಾಟೋ ಚಿಕ್ಕದಾಗಿದೆ ಅಡಾಪ್ಟೇಷನ್ ಮೂಲಕ, ಬಟ್ ಅದಕ್ಕೋಸ್ಕರ ಇನ್ನೊಂದು ಅಡಾಪ್ಟೇಷನ್ ಆಗ್ಬೇಕಲ್ವಾ, ಅದನ್ನ ವಿ ಕಾಲ್ ಇಟ್ ಆಸ್ ಸಾಲ್ಟ್ ಸೆಕ್ರೀಟಿಂಗ್ ಗ್ಲ್ಯಾಂಡ್ಸ್ ಅಂತ. ಓಕೆನಾ. ಎಸ್, ಇದ್ರ ಜೊತೆಗೆ ಎರಡಿದಾವೆ, ಟೋಟಲ್ 5 ಅಡಾಪ್ಟೇಷನ್. ಅದು ವಿ ಕಾಲ್ ಇಟ್ ಆಸ್ ನಿಮಟೋಫೋರ್ಸ್ ಅಂತ ಕರಿತೀವಿ. ನಿಮಟೋಫೋರ್ಸ್ ಅಂತ ಏನಪ್ಪ ನಿಮಟೋಫೋರ್ಸ್ ಅಂದ್ರೆ, ನಾನು ಡಿಸ್ಕಸ್ ಮಾಡಿದೀನಿ ಆಲ್ರೆಡಿ. ನಿಮಟೋಫೋರ್ಸ್ ಅಂದ್ರೆ ಇಟ್ ಇಸ್ ಬ್ರೀತಿಂಗ್ ಪರ್ಪಸ್ ಗೋಸ್ಕರ. ಇಟ್ ಇಸ್ ಬುಡ ನೀರಲ್ಲಿದ್ರೆ, ಉಪ್ಪು ನೀರಲ್ಲಿದ್ರೆ ವಿ ಕೆನಾಟ್, ಐ ಕ್ಯಾನ್ ಸೇ ಇನೇಲ್ ಅಲ್ವಾ, ಇನೇಲ್ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಏನಾಗತ್ತೆ ಅಂದ್ರೆ ಹ್ಯಾಂಗಿಂಗ್ ರೂಟ್ಸ್ ಅಂತ ಕೂಡ ಕರಿತೀವಿ. ಹ್ಯಾಂಗಿಂಗ್ ರೂಟ್ಸ್ ಅದನ್ನ ಏನಂತ ಕರಿತೀವಿ ಅಂತಂದ್ರೆ ನಿಮಟೋಫೋರ್ಸ್ ಅಂತ. ಮೇಜರ್ ನಿಮಟೋಫೋರ್ಸ್ ಏನಕ್ಕೆ ಯೂಸ್ ಆಗುತ್ತೆ? ನಿಮಟೋಫೋರ್ಸ್ ಇಸ್ ಬೀನ್ ಯೂಸ್ ವಿತ್ ರೆಸ್ಪೆಕ್ಟ್ ಟು ಇಟ್ ಇಸ್ ಬ್ರೀದಿಂಗ್ ಅಂತ. ಅದಕ್ಕೋಸ್ಕರ ಇದನ್ನ ಬ್ರೀದಿಂಗ್ ರೂಟ್ಸ್ ಅಂತ ಕೂಡ ಕರಿತೀವಿ. ಉಸಿರಾಡೋದಕ್ಕೋಸ್ಕರ ಯೂಸ್ ಆಗುತ್ತೆ, ಅದನ್ನ ವಿ ಕಾಲ್ ಇಟ್ ಆಸ್ ಬ್ರೀದಿಂಗ್ ರೂಟ್ಸ್ ಅಂತ. ಯಾವ ಒಂದು ಗ್ಯಾಸ್ ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ? ಇಟ್ ಇಸ್ CO2. ನೆನ್ಪಿಟ್ಕೊಂಡಿರಿ, CO2. ಅಂಡ್ ರಿಲೀಸ್ ಮಾಡ್ತಕ್ಕಂಥದ್ದು ಯಾವ್ದನ್ನ ಅಂತಂದ್ರೆ O2 ಅಂತ ಕರಿತೀವಿ. ಇಟ್ ಇಸ್ ಆಕ್ಸಿಜನ್ ಅಂತ. ಅಂಡ್ ಲಾಸ್ಟ್ ಒನ್ ನೋಡೋದಾದ್ರೆ ವಿವಿ ಪ್ಯಾರಿಟಿ ಅಂತ. ಇಟ್ ಇಸ್ ವಿವಿ ಪ್ಯಾರಿಟಿ ಅಥವಾ ವಿವಿ ಪ್ಯಾರಿ ಅಂತ ಕರಿತೀವಿ. ವಿವಿ ಪ್ಯಾರಿಟಿ ಆರ್ ವಿವಿ ಪ್ಯಾರಿ ಅಂತ. ನಾವು ವಿವಿ ಪ್ಯಾರಿ ಅಂದ್ರೆ ಏನು? ಈಗ ನಾರ್ಮಲ್ ಆಗಿ ಒಂದ್ ಗಿಡ ಬೆಳಿಬೇಕಾದ್ರೆ ಗಿಡದಲ್ಲೇ ಗಿಡ ಬೆಳಿರುತ್ತಾ, ಅಥವಾ ಇಟ್ ಇಸ್ ಸೀಡ್ ಇಂದ ಗಿಡ ಬೆಳೆಯುತ್ತಾ? ನಾರ್ಮಲ್ ಆದ್ರೆ ಆ ಗಿಡದಿಂದ ಒಂದು ಹಣ್ಣು ಉದುರುತ್ತೆ, ಆ ಹಣ್ಣಿಂದ ಬೀಜ ಬರುತ್ತೆ, ಬೀಜದಿಂದ ಗಿಡ ಆಗ್ತವೆ. ಬಟ್ ಇಲ್ಲಿ ಅಡಾಪ್ಟೇಷನ್ ಏನಪ್ಪಾ ಅಂತಂದ್ರೆ ಇಟ್ ಇಸ್ ಮರದಲ್ಲೇ ಗಿಡ ಆಗತ್ತೆ. ಆ ಗಿಡ ಉದ್ರಿ ಇಟ್ ಇಸ್ ಮರ ಆಗತ್ತೆ. ಅದನ್ನೇನಂತ ಕರಿತೀವಿ? ವಿವಿ ಪ್ಯಾರಿ ಅಥವಾ ವಿವಿ ಪ್ಯಾರಿಟಿ ಅಂತ ಕೂಡ ಕರಿತೀವಿ. ಓಕೆನಾ. ಗೊತ್ತಿರ್ಬೇಕು, ಇಲ್ಲಿ ಏನ್ ಡೌಟ್ ಇರಬಾರ್ದು. ನಿಮ್ಗೆ ಡೌಟ್ ಇರಕ್ ನಾನ್ ಬಿಡಲ್ಲ. ಓಕೆನಾ. ಮೊದಲನೇದ್ ನೋಡೋದಾದ್ರೆ ಮೇಜರ್ ಆಗಿ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಒನ್, ಇದ್ರದ್ದು ಲೊಕೇಶನ್ ಹೇಳಿ. ಲೊಕೇಶನ್ ಇದೆ ನೋಡಿ, ಲ್ಯಾಂಡ್ ಹತ್ರ ಇದೆಯಾ ಅಥವಾ ನೀರ್ ಹತ್ರ ಇದೆಯಾ? ಇಟ್ ಇಸ್ ಪ್ರೆಸೆಂಟ್ ಬಿಟ್ವೀನ್ ವಾಟರ್ ಅಂಡ್ ಲ್ಯಾಂಡ್ ಅಂತ. ವಾಟರ್ ಅಂಡ್ ಲ್ಯಾಂಡ್ ಮಧ್ಯೆ ಇದ್ರದ್ದು ಏನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಎಕೋಟೋನ್ ಅಂತ.
ಎಕೋಟೋನ್ ಅಥವಾ ಎಸ್ಚುರೈನ್ ರೀಜನ್ ಅಂತ ಕರಿತೀವಿ. ಎಸ್ಚುರೈನ್ ರೀಜನ್. ಅಂಡ್ ಎರಡನೇದು ನೋಡೋದಾದ್ರೆ ನಾವು ಮೇಜರ್ ನೋಡೋದಾದ್ರೆ ಫಸ್ಟ್ ಒನ್ ಲೊಕೇಶನ್ ಏನು ಅಂತಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಲೊಕೇಶನ್ ಎಲ್ಲಿ, ಇಟ್ ಇಸ್ ಎಕೋಟೋನ್ ರೀಜನ್. ಅಂಡ್ ಎರಡನೇದು ನೋಡೋದ ನೋಡಿ ಕಲರ್ ಹೆಂಗಿದೆ ಅಂತ, ಇಟ್ ಇಸ್ ಗ್ರೀನ್, ಎವರ್ ಗ್ರೀನ್. ನೀವು ಮೂವೀಸ್ ಎಲ್ಲ ನೋಡಿರ್ತೀರಾ, ನಿಯರ್ ಟು ಕೋಸ್ಟ್ ಇರುತ್ತೆ. ಎಷ್ಟೋ ವಿಲನ್ ಹೋಗ್ಬಿಟ್ಟು ಅಲ್ಲಿ ಮ್ಯಾಂಗ್ರೂವ್ಸ್ ಇರ್ತಾರೆ, ಅದು ಹೋಗ್ಬಿಟ್ಟು ಹಚ್ಕೊಂಡು ಹೋಗ್ತಾರೆ. ಇಟ್ ಇಸ್ ಮ್ಯಾಂಗ್ರೂವ್ಸ್ ಮೇಜರ್ ಆಗಿ. ಅಂಡ್ ಎರಡನೇ ನೋಡೋದಾದ್ರೆ ಇದು ಯಾವ ತರ ಇದೆಯಪ್ಪ ಅಂತಂದ್ರೆ ಎವರ್ ಗ್ರೀನ್ ಅಂತ, ಎವರ್ ಗ್ರೀನ್. ಓಕೆನಾ, ಎವರ್ ಗ್ರೀನ್ ಫಾರೆಸ್ಟ್. ಎರಡನೇದು ಬೇಗನೆ ನಾವು ಎರಡನೇದು ನೋಡೋದಾದ್ರೆ ಅಡಾಪ್ಟೇಷನ್ ಬಗ್ಗೆ ಮಾತಾಡ್ತೀವಿ. ನಾನು ಆಲ್ರೆಡಿ ಹೇಳ್ದಂಗೆ ದೇರ್ ಆರ್ 2 ಟೈಪ್ಸ್ ಆಫ್ ಅಡಾಪ್ಟೇಷನ್. ಇಲ್ಲಿ ಒಂದು ಸ್ಟ್ರಕ್ಚರಲ್ ಅಡಾಪ್ಟೇಷನ್ ಆಗುತ್ತೆ, ಮೆಟಾಬಲಿಕ್ ಅಡಾಪ್ಟೇಷನ್ ಅಂತ. ನಾವು ಸ್ಟ್ರಕ್ಚರಲ್ ಅಡಾಪ್ಟೇಷನ್ ನೋಡೋದಾದ್ರೆ ಸ್ಟ್ರಕ್ಚರಲ್ ಅಡಾಪ್ಟೇಷನ್ ಇಲ್ಲಿ ನೋಡಿ ಇದೇನಂತ ಕರಿತೀವಿ ನೋಡಿ, ರೂಟ್ಸ್, ಇಟ್ ಇಸ್ ಗ್ರೋಯಿಂಗ್. ಇದನ್ನ ವಿ ಕಾಲ್ ಇಟ್ ಆಸ್ ಬ್ರೀದಿಂಗ್ ರೂಟ್ಸ್ ಅಂತ ಕೂಡ ಕರಿತೀವಿ. ಇದನ್ನ ಬ್ರೀದಿಂಗ್ ರೂಟ್ಸ್. ಅಂಡ್ ಬ್ರೀದಿಂಗ್ ರೂಟ್ಸ್ ಏನಂತ ಕರಿತೀವಿ, ನಿಮೆಟೋಫೋರ್ಸ್. ಬ್ರೀದಿಂಗ್ ರೂಟ್ಸ್, ಇದನ್ನ ನಿಮೆಟೋಫೋರ್ಸ್ ಅಂತ ಕರಿತೀವಿ. ಓಕೆನಾ. ಮೇಜರ್ ಇಟ್ ಇಸ್ ಯೂಸ್ ಫಾರ್ ವಾಟ್, ಬ್ರೀದಿಂಗ್ ಪರ್ಪಸ್. ಬ್ರೀದಿಂಗ್ ಪರ್ಪಸ್ ಏನಕ್ಕೆ ಸರ್ ಬ್ರೀದಿಂಗ್ ಪರ್ಪಸ್ ಅಂದ್ರೆ ಇಲ್ಲಿ ಬರೀ ಸಾಲ್ಟ್ ನೀರ್ ಇದೆಯಲ್ಲ, ಉಪ್ಪು ನೀರ್ ಇದೆಯಲ್ಲ ಇಲ್ಲಿವರೆಗೂ, ಇಟ್ ಕೆನಾಟ್ ಇನೇಲ್. ಅದಕ್ಕೋಸ್ಕರ ಹೊರಗಡೆ ಬಂದು ಉಸಿರಾಡಿ ಈ ಒಂದು ಇಟ್ ಇಸ್ ಪ್ಲಾಂಟ್ಗೆ ಆಕ್ಸಿಜನ್ ಕಂಟೆಂಟ್ ಕೊಡ್ತಿದೆ ಮೊದಲನೇದು. ಎರಡನೇ ನೋಡಿ, ಉಪ್ಪು ನೀರು ಇರ್ತಕ್ಕಂಥದ್ದನ್ನ ರಿಮೂವ್ ಮಾಡೋದಕ್ಕೋಸ್ಕರ ಯಾವ ಗ್ಲ್ಯಾಂಡ್ ಎಸ್ಟಾಬ್ಲಿಷ್ ಆಗಿದೆ, ಸಾಲ್ಟ್ ಸೆಕ್ರೀಟಿಂಗ್ ಗ್ಲ್ಯಾಂಡ್ಸ್ ಅಂತ. ಈ ಸಾಲ್ಟ್ ಸೆಕ್ರೀಟಿಂಗ್ ಗ್ಲ್ಯಾಂಡ್ಸ್, ನಾವು ಈ ಸಾಲ್ಟ್ ಸೆಕ್ರೀಟಿಂಗ್ ಗ್ಲ್ಯಾಂಡ್ಸ್ ಆಕ್ಸಸ್ ಏನಾಗಿ ಆಕ್ಟ್ ಆಗತ್ತೆ, ರಿಮೂವಿಂಗ್ ಆಫ್ ಎಕ್ಸಸ್ ಸಾಲ್ಟ್, ರಿಮೂವಿಂಗ್ ಆಫ್ ಎಕ್ಸಸ್ ದ ಸಾಲ್ಟ್ ಅಂತ. ಓಕೆನಾ, ಎರಡನೇದು. ಅಂಡ್ ಮೂರನೇ ಅಡಾಪ್ಟೇಷನ್ ನೋಡೋದಾದ್ರೆ ಲೀವ್ಸ್ ಹೆಂಗಿರ್ತಾವಪ್ಪ, ಥಿಕ್ ಲೀವ್ಸ್ ಇರ್ತಾವ ಅಥವಾ ಥಿನ್ ಲೀವ್ಸ್ ಇರ್ತಾವ. ಥಿಕ್ ಲೀಫ್, ಆ ಥಿಕ್ ಲೀಫ್ ನ ಏನಂತ ಕರಿತೀವಿ ಅಂತಂದ್ರೆ ಏನ್ ಲೀಫ್ ಅಂತ ಕರಿತೀವಿ, ಇಟ್ ಇಸ್ ಸಕ್ಯುಲೆಂಟ್ ಲೀವ್ಸ್ ಅಂತ. ಸಕ್ಯುಲೆಂಟ್ ಲೀವ್ಸ್ ಅಂತ ಕರಿತೀವಿ, ಸಕ್ಯುಲೆಂಟ್ ಲೀವ್ಸ್ ಅಂತ. ಅದೇ ರೀತಿ ಸ್ಟೊಮ್ಯಾಟಾ ಕೆಳಗಡೆ ಇರತ್ತ ಮೇಲಿರತ್ತ, ಇಟ್ ಇಸ್ ಕೆಳಗಡೆ ಕ್ಲೋಸ್ ಆಗಿರ್ತವೆ, ಅದನ್ನ ವಿ ಕಾಲ್ ಇಟ್ ಆಸ್ ಸಂಕನ್ ಸ್ಟೊಮ್ಯಾಟಾ ಅಂತ, ಸಂಕನ್ ಆ ಸ್ಟೊಮ್ಯಾಟಾ ಅಂತ. ಅಂಡ್ ಲಾಸ್ಟ್ ಒನ್ ನೋಡೋದಾದ್ರೆ ಇಟ್ ಇಸ್ ವಿವಿ ಪ್ಯಾರಿಟಿ ಅಂತ ಕರಿತೀವಿ, ಅಥವಾ ವಿವಿ ಪ್ಯಾರಿ ಅಂತ. ವಿವಿ ಪ್ಯಾರಿ ಅಂದ್ರೆ ಇಟ್ ಇಸ್ ದ ಸೀಡ್ ಗ್ರೋಸ್ ಇನ್ ಟು ಪ್ಲಾಂಟ್. ಸೀಡ್ ಪ್ಲಾಂಟ್ ಆಗಿ ಗ್ರೋ ಆಗಿ ಆಮೇಲೆ ಮರದಿಂದ ಉದುರುತ್ತೆ. ಈ ಒಂದು ಫಿನಾಮಿನ ಏನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ವಿವಿ ಪ್ಯಾರಿ ಅಂತ. ಸರ್ ನೀರಲ್ಲಿ ಬಿದ್ರೆ ಬೆಳಿಬೇಡಿ ಏನಂತೆ, ಇಟ್ ಇಸ್ ಸಾಲ್ಟ್ ವಾಟರ್ ಇದ್ರೆ ಇಟ್ ಇಸ್ ನೋ ಪ್ಲಾಂಟ್ ಕ್ಯಾನ್ ಗ್ರೋ. ಆ ಬೀಜ ಬಿದ್ರು ಕೂಡ ಡಿಗ್ರೇಡ್ ಆಗ್ಬಿಡುತ್ತೆ, ಆಗುತ್ತೆ. ಅದಕ್ಕೋಸ್ಕರ ವಿ ಹ್ಯಾವ್ ಮೇಜರ್ ಅಡಾಪ್ಟೇಷನ್ಸ್. ಇದರಿಂದ ನಮಗೆ ಅಡ್ವಾಂಟೇಜ್ ಏನು, ಪಾಸಿಟಿವ್ಸ್ ಏನು, ಉಪಯೋಗಗಳೇನು ಇದರಿಂದ ಅಂತ ಈಗ ಸಿಂಪಲ್ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಈಗ ನಮ್ ಕೋಸ್ಟಲ್ ರೀಜನ್ಸ್ ಅಲ್ಲಿ ಮ್ಯಾಂಗ್ರೂವ್ ಇದ್ರೆ ಸೈಕ್ಲೋನ್ಸ್ ಇಂದ ತಡೆಯಲ್ವೋ, ಸೈಕ್ಲೋನ್ಸ್ ಇಂಟೆನ್ಸಿಟಿ ಕಡಿಮೆ ಆಗಲ್ವೋ. ಇಟ್ ಇಸ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಒನ್ ನೋಡೋದಾದ್ರೆ ಇಟ್ ಆಕ್ಟ್ಸ್ ಆಸ್ ರೆಡ್ಯೂಸರ್ ಆಫ್ ಸೈಕ್ಲೋನ್ಸ್ ನ. ಸೈಕ್ಲೋನ್ಸ್ ಇಂಪ್ಯಾಕ್ಟ್ ರೆಡ್ಯೂಸ್ ಆಗತ್ತೆ. ಅದೇ ರೀತಿ ಇಲ್ಲಿ ಸಾಯಿಲ್ ಎರೋಷನ್ ನ ಇಟ್ ಇಸ್ ದ ಓಷನ್ ಹೋಗೋದನ್ನ ಕೂಡ ತಡೆಯುತ್ತಲ್ವಾ, ಹೌದೋ ಇಲ್ವೋ. ಇಟ್ ಪ್ರೊಟೆಕ್ಟ್ಸ್ ದ ಸಾಯಿಲ್ ಇನ್ ದ ಕೋಸ್ಟ್, ಸಾಯಿಲ್ ನ ಪ್ರೊಟೆಕ್ಟ್ ಮಾಡುತ್ತೆ. ಎರಡನೇದೇನಪ್ಪಾ ಅಂತಂದ್ರೆ ದ ಸಾಯಿಲ್ ಎರೋಷನ್ ಇಸ್ ಪ್ರೊಟೆಕ್ಟೆಡ್ ಇನ್ ದ ಕೋಸ್ಟ್. ಸಾಯಿಲ್ ಎರೋಷನ್ ಇಸ್ ಪ್ರೊಟೆಕ್ಟೆಡ್ ಇನ್ ದ ಕೋಸ್ಟ್. ನೀವು ಮೂರನೇದು ಹೇಳಿ. ಮೂರನೇದ್ ನೋಡೋದಾದ್ರೆ ಇಟ್ ಪ್ರೊವೈಡ್ಸ್. ಸಿ, ನೀವು ಪಾಸಿಟಿವ್ ಅಂತ ಕೇಳಿದ್ರೆ 4ರಲ್ಲಿ ನೀವು ಯೋಚನೆ ಮಾಡ್ಬೇಕಷ್ಟೇ. ಯಾವ್ದು 4ರಲ್ಲಿ? ಇಟ್ ಇಸ್ ಸಪೋರ್ಟಿಂಗ್, ರೆಗ್ಯುಲೇಟಿಂಗ್. ನಂಗೆ ಎಪಿಸೋಡ್ ಹೇಳಲೇಬಾರ್ದು. ಸಪೋರ್ಟಿಂಗ್, ರೆಗ್ಯುಲೇಟಿಂಗ್. ಮೂರನೇದು ಪ್ರಾವಿಷನಿಂಗ್. ಅಂಡ್ 4ನೇದು ವಿ ಕಾಲ್ ಇಟ್ ಆಸ್ ಕಲ್ಚರಲ್. ಹೇಳಿ ಪಟ್ಪಟ್ 4 ಪಾಯಿಂಟ್. ಫಸ್ಟ್ ಪಾಯಿಂಟ್ ಸಪೋರ್ಟ್ ಏನಕ್ಕೆ ಮಾಡುತ್ತೆ, ಸಪೋರ್ಟ್ಸ್ ಹ್ಯೂಜ್ ಡೈವರ್ಸಿಟಿ ಅಲ್ವಾ. ಮೇಜರ್ ಡೈವರ್ಸಿಟಿ ಯಾವ್ದು ಸರ್ ಅಂದ್ರೆ ಸುಂದರಿ ಟ್ರೀ ಅಂತ. ನಾವು ಸುಂದರಿ ಅನ್ನೋ ನೇಮ್ ಏನಕ್ಕೆ ಬಂದಿದೆ, ಇಟ್ ಇಸ್ ಸುಂದರಿ ಅಂತಕ್ಕಂತ ಒಂದು ಸಪರೇಟ್ ಸ್ಪೀಶೀಸ್ ಇದೆ ಮ್ಯಾಂಗ್ರೋವ್ಸ್ ಅಲ್ಲಿ, ದಟ್ ಇಸ್ ಗ್ರೋನ್ ಇನ್ ಸುಂದರ್ಬನ್ ಅಲ್ಲಿ.
ಅದಕ್ಕೋಸ್ಕರ ಅದಕ್ಕೆ ಟೈಟಲ್ ಸುಂದರಿ ಅಂತ. ಈ ಸುಂದರ್ಬನ್ ನಲ್ಲಿ ದ ಲಾರ್ಜೆಸ್ಟ್ ವೆಟ್ಲ್ಯಾಂಡ್ ಕೂಡ ನೆನ್ಪಿಟ್ಕೊಳ್ಳಿ, ಲಾರ್ಜೆಸ್ಟ್ ವೆಟ್ಲ್ಯಾಂಡ್ ಕೂಡ. ಯಾವುದೇ ಒಂದು ಸೈಟ್ ವೆಟ್ಲ್ಯಾಂಡು ಆಗಿರ್ಬೋದು, ಕೋರಲ್ಲು ಆಗಿರ್ಬೋದು, ಮ್ಯಾಂಗ್ರೂವ್ ಆಗಿರ್ಬೋದಾ? ಆಗಿರ್ಲಿ ಬಿಡಿ, ನಮ್ಗೇನಂತೆ, ಆಗಿರ್ಬೋದು. ಆಸ್ ಆಫ್ ನಾವು ಎರಡಂತೂ ಆಗಿದೆ, ಕೋರಲ್ ಆಗಿರ್ಬೋದು ಅಂತ ನೋಡೋಣ, ಟೀಚ್ ಮಾಡೋದು ನೋಡೋಣ. ಇಟ್ ಇಸ್ ಎರಡನೇದಾಯ್ತು. ಮೂರನೇದು ಏನು ಸರ್ ಅಂತಂದ್ರೆ ಇಟ್ ಪ್ರೊವೈಡ್ಸ್ ಹ್ಯಾಬಿಟೇಟ್ ಅಲ್ವಾ ಸರ್? ಯಾವ್ದಕ್ಕೆ ಹ್ಯಾಬಿಟೇಟ್ ಕೊಡತ್ತೆ ಅಂತಂದ್ರೆ ಇಟ್ ಇಸ್ ಫಿಶಸ್ ಆಗಿರ್ಬೋದು, ಮೀನುಗಳಿಗಾಗಿರ್ಬೋದು. ಅದೇ ರೀತಿ ವಿ ಕಾಲ್ ಇಟ್ ಆಸ್ ದ ಮೇಜರ್ ಆಗಿ ರಾಯಲ್ ಬೆಂಗಾಲ್ ಟೈಗರ್ ಎಲ್ಲಿದೆಯಪ್ಪ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಂತಂದ್ರೆ ಸುಂದರ್ಬನ್ ನಲ್ಲಿ. ರಾಯಲ್ ಬೆಂಗಾಲ್ ಟೈಗರ್ ಇದಕ್ಕೆ ಹ್ಯಾಬಿಟ್ಯಾಟ್ ಪ್ರೊಟೆಕ್ಷನ್ ಮಾಡ್ತಿದೀವಿ, ಹ್ಯಾಬಿಟ್ಯಾಟ್ ಕೊಡ್ತಿದೆ. ಯಾವ್ದಕ್ಕೆ ಹ್ಯಾಬಿಟ್ಯಾಟ್ ಕೊಡ್ತಿದೆ? ಫಾರ್ ಡಿಫರೆಂಟ್ ಸ್ಪೀಷಸ್. ಓಕೆನಾ? ನಾಲ್ಕನೆಯದು ಫೋರ್ತ್ ಒನ್ ಪ್ರಾವಿಷನಿಂಗ್ ಸರ್ವಿಸಸ್ ಏನು ಅಂತಂದ್ರೆ ಮೆಡಿಸಿನ್ಸ್ ಆಗಿರ್ಬೋದು, ಫುಡ್ ಐಟಮ್ಸ್ ಆಗಿರ್ಬೋದು. ಇಟ್ ಇಸ್ ಫುಡ್ ಐಟಮ್ಸ್. ನಾರ್ಮಲ್ ಆಗಿ ಒಂದು ಎಕೋಸಿಸ್ಟಮ್ ಇದ್ರೆ ಆ ಒಂದು ಎಕೋಸಿಸ್ಟಮ್ ಹ್ಯಾಬಿಟೇಟ್ ಕೊಡ್ತಿದಲ್ಲ, ಮೀನುಗಳಿಗಾಗಿರ್ಬೋದು, ಅವಕ್ಕೆಲ್ಲ. ಆಬ್ವಿಯಸ್ಲಿ ಫಿಶಸ್ ನಾವು ಕ್ಯಾಚ್ ಮಾಡ್ಬೋದೇ ಇಲ್ವೋ? ಅದ್ ತಿಂತೀವಿ. ಓಕೆ ಅಲ್ವಾ? ಮೇಜರ್ ಗೊತ್ತಿರ್ಬೇಕು. ಇಲ್ಲಿ ಫಿಶಿಂಗ್ ಕ್ಯಾಟ್ ಅಂತ ನೋಡ್ತೀವಿ. ಫಿಶಿಂಗ್ ಕ್ಯಾಟ್ ಕೇಳಿದಿರಾ? ಮೇಜರ್ ಆಗಿ ಸುಂದರ್ಬನ್ ಅಲ್ಲಿ ಇದೆ ಫಿಶಿಂಗ್ ಕ್ಯಾಟ್ ಅಂತ. ಕ್ಯಾಟ್ ಅದು ಆಕ್ಚುಲಿ ಫಿಶಸ್ ನ ಕ್ಯಾಚ್ ಮಾಡುತ್ತೆ. ಮೇಜರ್ ಆಫ್ ಫುಡ್ ಐಟಮ್ಸ್. ಅದೇ ರೀತಿ ಮೇಜರ್ ಆಗಿ ಟೂರಿಸಂ ಇಸ್ ಆಲ್ಸೋ ಬೀನ್ ಬೂಸ್ಟೆಡ್ ಅಲ್ಲ. ಇಟ್ ಈಸ್ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಎಲ್ಲಪ್ಪ ಅಂತಂದ್ರೆ ಟೂರಿಸಂ ಆಕ್ಟಿವಿಟಿಯಲ್ಲಿ ಕೂಡ ಅಂತ. ಇಟ್ ಈಸ್ ಟೂರಿಸಂ. ಬರಿಬೋದ ಇವೆಲ್ಲ ಹೋಗ್ಲಿ? ಎಸ್. ಏನು ಗೊತ್ತಿಲ್ಲ ಅಂತಂದ್ರೆ ಯಾವ್ದಕ್ಕೆ ಪಾಸಿಟಿವ್ ಕೇಳಿದ್ರೆ 4 ಅಂತೂ ಬರೆದ್ ಬಂದ್ಬಿಡಿ ಅಷ್ಟೇ, ಎಲ್ಲದಕ್ಕೂ ಆಗೋದು. ಅದೇ ರೀತಿ ಚಾಲೆಂಜಸ್ ಆಫ್ ಮ್ಯಾಂಗ್ರೂವ್ಸ್ ಕೇಳಿದ್ರೆ ಮತ್ತೆ 5 ಹಿಪ್ಪೋ ಅಂತ, ಹೌದು ಇಲ್ವೋ? ಮತ್ತೆ 5 ಹಿಪ್ಪೋ ಅಷ್ಟೇ. ಕೇಳದೆ ಒಂದೇ ಒಂದು, ಅದಕ್ಕೆ 100 ಫಾರ್ಮುಲಾಸ್ ಯಾಕೆ? ಒಂದ್ ಸಾಕು ಸರ್. ಏನೋ ಸ್ಪೆಸಿಫಿಕ್ ಆಗಿದೆ ನಾನೇ ಹೇಳ್ತೀನಿ, ಏನೇನ್ ಪ್ರಾಬ್ಲಮ್ಸ್ ಆಗ್ತಿದಾವೆ ಇಲ್ಲಿ ಅಂತ. ನಾವು ಮೇಜರ್ ಪ್ರಾಬ್ಲಮ್ಸ್ ನೋಡಿದ್ರೆ ನಿಮ್ಗೆ ಹಿಪ್ಪೋ ಅಂತ ಗೊತ್ತಿದೆ ಸರ್. ಸ್ಪೆಸಿಫಿಕ್ ಆಗಿ ಏನಾದ್ರು ಪ್ರಾಬ್ಲಮ್ಸ್ ಆಗ್ತಿದಾವ, ಸಮಸ್ಯೆಗಳು ಆಗ್ತಿದಾವ ಇಲ್ಲಿ ಅಂತಂದ್ರೆ ಮೇಜರ್ ಸಮಸ್ಯೆ ಏನು ಅಂತಂದ್ರೆ, ಮೇಜರ್ ಸಮಸ್ಯೆ ನೋಡೋದಾದ್ರೆ ಅಕ್ವಾ ಕಲ್ಚರ್ ಇಂದ ವಿ ಆರ್ ಕಟಿಂಗ್ ಔಟ್ ವಾಟ್? ಅಕ್ವಾ ಕಲ್ಚರ್ ಅಂದ್ರೆ ಏನು? ರೇರಿಂಗ್ ಆಫ್ ಫಿಶಸ್. ಈ ಫಿಶಸ್ ನ ರೇರ್ ಮಾಡ್ಬೇಕು ಅಂತಂದ್ರೆ ನನಗೆ ನೀರ್ ಬೇಕಲ್ವಾ? ಪ್ಲೇನ್ ನೀರ್ ಬೇಕು, ಮರ ಗಿಡ ಬೇಡ. ಅದಕ್ಕೋಸ್ಕರ ಏನ್ ಮಾಡ್ತೇನೆ ಅಲ್ಲಿ? ಐ ಆಮ್ ಗೋಯಿಂಗ್ ಫಾರ್ ಡಿಗ್ರೇಡೇಷನ್ ಆಫ್ ಮ್ಯಾಂಗ್ರೂವ್ಸ್ ನ ಕಟ್ ಮಾಡಿ ಬೋಟ್ಸ್ ಅಲ್ಲಿ ಯೂಸ್ ಮಾಡ್ತಿದೀನಿ, ಫರ್ನಿಚರ್ಸ್ ಅಲ್ಲಿ ಯೂಸ್ ಮಾಡ್ತೀನಿ. ಅದೇ ರೀತಿ ಅಕ್ವಾ ಕಲ್ಚರ್ ಕೂಡ ಎಂಕರೇಜ್ ಮಾಡ್ತೀನಿ. ಇಂಡಿಯಾದ ರ್ಯಾಂಕ್ ಎಷ್ಟಪ್ಪ ಅಕ್ವಾ ಕಲ್ಚರ್ ಅಂದ್ರೆ? ನಂಬರ್ 1 ಅಕ್ವಾ ಕಲ್ಚರ್ ಅಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಅಕ್ವಾ ಕಲ್ಚರ್ ಅಲ್ಲಿ. ಹೆಂಗೆ ಸರ್ ಅಂದ್ರೆ ಈ ಅರಣ್ಯದನ್ನ ನಾಶ ಮಾಡಿ, ಮ್ಯಾಂಗ್ರೂವ್ಸ್ ನಲ್ಲಿ ನಾಶ ಮಾಡಿ, ಮೇಜರ್ ಆಗಿ ಎಲ್ ಸರ್ ಜಾಸ್ತಿ ನಾಶ ಆಗ್ತಿದ್ರೆ ಸುಂದರ್ಬನ್ ಅಲ್ಲಿ. ಮೇಜರ್ ಹಿಪ್ಪೋ. ಓಕೆನಾ? ಈ ಹಿಪ್ಪೋ ಅಂತ ನಿಮ್ಗೆ ಗೊತ್ತಿರ್ಲಿ, ಅದು ನೀವೇ ಬರ್ಕೋಬೇಕು, ನನ್ನಂತೂ ಕೇಳ್ಬಿಡಿ. ಅಂಡ್ ಎರಡನೇದು ಸ್ಪೆಸಿಫಿಕ್ ಚಾಲೆಂಜ್ ನೋಡೋದಾದ್ರೆ, ಮೇಜರ್ ಸ್ಪೆಸಿಫಿಕ್ ಚಾಲೆಂಜ್ ನೋಡಿದ್ರೆ ಅಕ್ವಾ ಕಲ್ಚರ್ ಅಂತ ಕರಿತೀವಿ. ಮೇಜರ್ ಸ್ಪೆಸಿಫಿಕ್ ಚಾಲೆಂಜ್ ಅಕ್ವಾ ಕಲ್ಚರ್ ಅಂತ ಕರಿತೀವಿ. ಮೇಜರ್ ಆಗಿ ಇವೆಲ್ಲ ಮ್ಯಾನ್ ಮೇಡ್ ಇಂದಾನೆ. ನ್ಯಾಚುರಲ್ ಆಗಿ ಏನೋ ಚಾಲೆಂಜಸ್ ಆಗಲ್ಲ ಇನ್ ರಿಯಾಲಿಟಿ, ಆದ್ರೂ ಕೂಡ ಎನ್ವೈರನ್ಮೆಂಟ್ ರೀಕ್ಲೇಮ್ ಆಗ್ತಾ ಹೋಗ್ತಿರುತ್ತೆ. ಬಟ್ ನಮ್ಮ ಮನುಷ್ಯರಿಂದ ಆಗ್ತಕ್ಕಂಥ ತೊಂದರೆಗಳಿಗೆ ಸೊಲ್ಯೂಷನ್ ಇಲ್ಲ. ಮನುಷ್ಯ ನಾಶ ಆಗ್ಬೇಕು ಅಷ್ಟೇ, ಅದೇ ಸೊಲ್ಯೂಷನ್. ಅಥವಾ ಮನುಷ್ಯ ಬುದ್ಧಿಶಾಲಿ ಆಗ್ಬೇಕು, ಬಟ್ ಎರಡೂ ಆಗಲ್ಲ. ಸೊ ಪ್ರೊಟೆಕ್ಷನ್ ಕೂಡ ಆಗಲ್ಲ. ಅಕ್ವಾ ಕಲ್ಚರ್ ಅಂತ ಕರಿತೀವಿ. ಅಕ್ವಾ ಕಲ್ಚರ್ ಅಂದ್ರೆ ಏನಪ್ಪ? ಅಕ್ವಾ ಕಲ್ಚರ್ ಅಂದ್ರೆ ರೇರಿಂಗ್ ಆಫ್ ಫಿಶಸ್ ಅಂತ. ಮೀನನ್ನ ಲಾರ್ಜ್ ಸೈಜ್ ಅಲ್ಲಿ ರೇರ್ ಮಾಡಿದ್ರೆ ಎಂತ ಕರಿತೀವಿ? ಅಕ್ವಾ ಕಲ್ಚರ್ ಅಂತ. ಅದಾದ್ಮೇಲೆ ಮೂರನೇ ಸಮಸ್ಯೆಗಳು ಈ ಮ್ಯಾಂಗ್ರೂವ್ಗಳು ಏನು ಅನ್ಸ್ತಾರೆ ಅಂತಂದ್ರೆ, ಈ ಮ್ಯಾಂಗ್ರೂವ್ಸ್ ನ ಕಟ್ ಮಾಡ್ತಾ ಇದೀವಿ. ಈ ಮ್ಯಾಂಗ್ರೂವ್ಸ್ ನ ಕಟ್ ಮಾಡಿ ಏನಕ್ಕೆ ಯೂಸ್ ಮಾಡ್ತಾ ಇದೀವಿ? ಬೋಟ್ಸ್ ಆಗಿರ್ಬೋದು, ಮನೆಗಳನ್ನ ಕಟ್ಟಕ್ಕಾಗಿರ್ಬೋದು. ಅದೇ ರೀತಿ ಎಕ್ಸ್ಪೋರ್ಟ್ ಕೂಡ ಮಾಡ್ತಿದೀವಿ. ಕೋಸ್ಟಲ್ ಇದೆ, ಕಟ್ ಮಾಡಿ ಎಕ್ಸ್ಪೋರ್ಟ್ ಮಾಡು. ಇಟ್ ಇಸ್ ಮೇಜರ್ ಆಗಿ ನೋಡೋದಾದ್ರೆ ವಿ ಕಾಲ್ ಇಟ್ ಆಸ್ ಡಿಫಾರೆಸ್ಟೇಷನ್ ಆಫ್ ಎಂತ ಕರಿತೀವಿ? ಮ್ಯಾಂಗ್ರೂವ್ಸ್. ಡಿಫಾರೆಸ್ಟೇಷನ್ ಆಫ್ ದ ಮ್ಯಾಂಗ್ರೂವ್ಸ್ ಅಥವಾ ಓವರ್ ಹಾರ್ವೆಸ್ಟಿಂಗ್ ಅಂತ ಕೂಡ ಮಾತಾಡ್ತೀವಿ. ಓವರ್ ಹಾರ್ವೆಸ್ಟಿಂಗ್. ನಾಲ್ಕನೇ ಸಮಸ್ಯೆ ಏನಪ್ಪಾ ಅಂತಂದ್ರೆ ಇಟ್ ಇಸ್ ಪೊಲ್ಯೂಷನ್ ಮೂಲಕ
ಈ ಗಂಗಾದಲ್ಲಿ ಪೊಲ್ಯೂಷನ್ ಆದ್ರೆ ಫೈನಲ್ ಆಗಿ ಎಂಡ್ ಆಗೋದೆಲ್ಲಿ? ಸುಂದರ್ಬನ್ ಅಲ್ವಾ? ನಾವು ಸುಂದರ್ಬನ್ ಅಲ್ಲಿ ಎಂಡ್ ಆದ್ರೆ ಈ ಪೊಲ್ಯೂಷನ್ ಅತಿ ಹೆಚ್ಚು ಪೊಲ್ಯೂಷನ್ ಜಾಸ್ತಿ ಬರ್ತಿದ್ರೆ ಈ ಒಂದು ಪ್ಲಾಂಟ್ಸ್ ಸಸ್ಟೈನ್ ಆಗ್ತಾವ ಅಂದ್ರೆ ಇಲ್ಲ. ಇಟ್ ಇಸ್ ಮೇಜರ್ ಆಗಿ ನೋಡೋದಾದ್ರೆ 4ನೇ ಸಮಸ್ಯೆ ಏನಪ್ಪಾ ಅಂತಂದ್ರೆ ದ 4th ಮೇಜರ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ನೋಡೋದಾದ್ರೆ ಇಟ್ ಈಸ್ ವಿ ಕಾಲ್ ಇಟ್ ಆಸ್ ಪೊಲ್ಯೂಷನ್. ನಾವು ಪೊಲ್ಯೂಷನ್ ಎಲ್ಲಿಂದ ಬರ್ತಿದ್ದಾವೆ? ನದಿಗಳಿಂದ. ಮೇಜರ್ ಆಗಿ ಇಟ್ ಇಸ್ ಫ್ರಮ್ ರಿವರ್ಸ್ ಇಂದ, ನದಿಗಳಿಂದ. ನದಿಗಳಿಗೆ ಪೊಲ್ಯೂಷನ್ ಹೋದ್ರೆ ಏನಾಗುತ್ತೆ? ಯೂಟ್ರಿಫಿಕೇಶನ್, ಆಲ್ಗೆಲ್ ಬ್ಲೂಮ್ ಆಗುತ್ತೆ, ಟಾಕ್ಸಿನ್ಸ್ ಆಗ್ತವೆ. ಟಾಕ್ಸಿನ್ಸ್ ಎಲ್ಲ ಎಲ್ಲಿ ಫೈನಲ್ ಎಂಡ್ ಆಗ್ತವೆ? ಮ್ಯಾಂಗ್ರೋವ್ಸ್ ಆಗ್ತವೆ. ಮ್ಯಾಂಗ್ರೋವ್ ಸಸ್ಟೈನ್ ಆಗ್ತಾವ ಸರ್ ಅಂದ್ರೆ ಇಲ್ಲ. ಇದ್ರ ಜೊತೆಗೆ ನಮ್ಮ ಒಂದು ಕ್ಲೈಮೇಟ್ ಚೇಂಜ್ ಆಗಿರ್ಬೋದು, ಗ್ರೀನ್ ಹೌಸ್ ಗ್ಯಾಸಸ್ ಆಗಿರ್ಬೋದು, ಆಲ್ ದಿಸ್ ಆರ್ ಇನ್ಕ್ರೀಸಿಂಗ್. ಅಂಡ್ ಐದನೇದ್ ನೋಡೋದಾದ್ರೆ ಕ್ಲೈಮೇಟ್ ಚೇಂಜ್ ಅಂತ ಮಾತಾಡ್ತೀವಿ. ಇದರ ವಾತಾವರಣ ಕೂಡ ಚೇಂಜ್ ಆಗ್ತಾ ಇದೆ. ಆ ಚೇಂಜ್ ಆಗ್ತಿರೋದ್ರಿಂದ ಈ ಒಂದು ಮ್ಯಾಂಗ್ರೋವ್ಸ್ ಕೂಡ ಇಂಪ್ಯಾಕ್ಟ್ ಆಗ್ತಿದೆ. ಮ್ಯಾಂಗ್ರೋವ್ಸ್ ಇಸ್ ಆಲ್ಸೋ ಬೀಯಿಂಗ್ ಗೆಟಿಂಗ್ ಇಂಪ್ಯಾಕ್ಟೆಡ್. ಈ ಒಂದು ಇಂಪ್ಯಾಕ್ಟ್ ನ ಹೆಂಗ್ ಸರ್ ತಡೆಯೋದು? ಈ ಒಂದು ಇಂಪ್ಯಾಕ್ಟ್ ನ ಹೆಂಗೆ ತಡೆಯೋದು ಅಂತಂದ್ರೆ ಇಟ್ ಇಸ್ ಮೆಷರ್ಸ್ ತಗೋಬೇಕಲ್ವಾ? ಆ ಒಂದು ಮೆಷರ್ಸ್ ಯಾರ್ಯಾರು ತಗೊಂಡಿದ್ದಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಇಟ್ ಇಸ್ ಮ್ಯಾಂಗ್ರೋವ್ಸ್ ಡಿಸ್ಟ್ರಿಬ್ಯೂಷನ್ ನೋಡ್ಕೊಂಡು ಹೋಗೋಣ. ಅದಾದ್ಮೇಲೆ ಮತ್ತೆ ಬರೋದ್ ಬೇಡ. ಇಟ್ ಇಸ್ ಮ್ಯಾಂಗ್ರೋವ್ಸ್ ಡಿಸ್ಟ್ರಿಬ್ಯೂಷನ್. ಹೆಡಿಂಗ್ ಕೊಡಿ, ಮ್ಯಾಂಗ್ರೋವ್ ಡಿಸ್ಟ್ರಿಬ್ಯೂಷನ್ ಅಂತ. ಮ್ಯಾಂಗ್ರೋವ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಡಿಸ್ಟ್ರಿಬ್ಯೂಷನ್ ಆಫ್ ಮ್ಯಾಂಗ್ರೋವ್ಸ್ ಅಂತ ಕರಿತೀವಿ. ನಾವು ನೋಡಿ ಮ್ಯಾಂಗ್ರೋವ್ಸ್ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದಾವಪ್ಪ? ಯಾವ್ದು ಒಂದೇ ಕೋಸ್ಟಲ್ ಇದಾವ, ಇಲ್ಲಾಂದ್ರೆ 2 ಕೋಸ್ಟಲ್ ಕೂಡ ಇದಾವ? ಇಟ್ ಇಸ್ ಮೊದಲನೇದ್ ನೋಡೋದಾದ್ರೆ ಇಟ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಇನ್ ಬೋತ್ ದ ಕೋಸ್ಟ್. ಅಂದ್ರೆ 2 ಕೋಸ್ಟ್ ಅಲ್ಲೂ ಕೂಡ ವಿ ಹ್ಯಾವ್ ಅ ಪಾಪ್ಯುಲೇಷನ್ ಕಾಲ್ಡ್ ಆಸ್ ದ ಮ್ಯಾಂಗ್ರೋವ್ಸ್ ಪಾಪ್ಯುಲೇಷನ್ ಅಂತ. ಮ್ಯಾಂಗ್ರೋವ್ ಸ್ಪೀಶೀಸ್ ಇದಾವೆ. ಓಕೆನಾ? ಅಂಡ್ ಎರಡನೇದು ಇವ ನೋಡ್ಕೊಂಡ್ ಬರೋಣ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಎಕ್ಸಾಮ್ ಅಲ್ಲಿ ಯಾವ್ದು ಕೇಳ್ತಾರೆ ಅಂತ ಕೂಡ ನೋಡೋಣ. ಮೇಜರ್ ನೋಡಿ ಲೊಕೇಶನ್ ನೋಡಿ, ನಮ್ಮ ಗುಜರಾತ್ ಅಲ್ಲಿ ಇದೆ. ಮೇಜರ್ ಆಗಿ ಗುಜರಾತ್ ಅಲ್ಲಿ ರತ್ನಗಿರಿ. ಎಲ್ಲಿ ಬರ್ತದೆ ರತ್ನಗಿರಿ? ಮಹಾರಾಷ್ಟ್ರ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ರತ್ನಗಿರಿ ಅಂತ ಕೊಟ್ಬಿಟ್ಟು ಯಾವ ಒಂದು ರಾಷ್ಟ್ರದಲ್ಲಿ ಬರುತ್ತೆ ಅಥವಾ ಯಾವ ಒಂದು ಸ್ಟೇಟ್ ಅಲ್ಲಿ ಬರುತ್ತೆ. ಓಕೆ, ರತ್ನಗಿರಿ ಎಲ್ಲಿದೆ ಅಂತಂದ್ರೆ ಗೊತ್ತಿರ್ಬೇಕು. ಮೇಜರ್ ಆಗಿ ರತ್ನಗಿರಿ ಮಹಾರಾಷ್ಟ್ರ ಅಂತ ಕರಿತೀವಿ. ರತ್ನಗಿರಿ ಮಹಾರಾಷ್ಟ್ರ. ನೆನ್ನೆ ವೆಟ್ಲ್ಯಾಂಡ್ಸ್ ನೋಡಿದ್ವು ಮಹಾರಾಷ್ಟ್ರದಲ್ಲಿ. ಅಟ್ಲೀಸ್ಟ್ ಒಂದು 2-3 ಹೇಳ್ತೀರಾ? ಇಟ್ ಇಸ್ ನಂದೂರ್, ಮಧ್ಯಮೇಶ್ವರ್, ಲೋನಾರ್ ಲೇಕ್ ಅಂತ. ಹೌದೋ ಇಲ್ವೋ? ಇಟ್ ಇಸ್ ಲೋನಾರ್ ಲೇಕ್ ಅಂತ. ಅದಾದ್ಮೇಲೆ ಗೋವಾ. ಇವೆಲ್ಲ ನಿಮ್ಗೆ ಗೊತ್ತಾಗದ ಎಕ್ಸಾಮ್ ಅಲ್ಲಿ ಕ್ವೆಶನ್ಸ್ ಕೇಳಲ್ಲ. ಮ್ಯಾಂಗ್ರೋವ್ಸ್ ಆಫ್ ಗುಜರಾತ್ ಅಂತ ಯಾಕೆ ಕೇಳ್ತಾರೆ, ಮ್ಯಾಂಗ್ರೋವ್ಸ್ ಆಫ್ ಗೋವಾ ಅಂತ ಯಾಕೆ ಕೇಳ್ತಾರೆ? ಅಲ್ಲೆಲ್ಲ ಇದಾವೆ, ಬಟ್ ಗೊತ್ತಿರ್ಬೇಕು ಇಲ್ಲೆಲ್ಲ ಇದಾವೆ ಅಂತ. ಅದಾದ್ಮೇಲೆ ನಮ್ಮ ಒಂದು ಕಾವೇರಿ ರೀಜನ್ ಬರ್ತವೆ. ಕಾವೇರಿ ಡೆಲ್ಟಾ ಅಂತ ಕರಿತೀವಿ. ಕಾವೇರಿ ಡೆಲ್ಟಾ ಎಲ್ಲಿ ಬರ್ತವೆ? ಕಾವೇರಿ ಡೆಲ್ಟಾ ತಮಿಳ್ನಾಡು, ಪುದುಚೇರಿಯಲ್ಲಿ ಬರ್ತವೆ. ತಮಿಳ್ನಾಡು, ಪುದುಚೇರಿ ಅಂತ ಗೊತ್ತಿರ್ಬೇಕು. ನಾವು ಪುದುಚೇರಿದು 3 ಟೆರಿಟರಿ ಅಥವಾ 4 ಟೆರಿಟರಿ ಬರ್ತವೆ. 4 ಟೆರಿಟರಿ ಯಾವ್ದಪ್ಪ ಅಂದ್ರೆ, ಒಂದು ಟೆರಿಟರಿ ನಮ್ದು ಆಂಧ್ರದಲ್ಲಿದೆ, ಚಿಕ್ಕ ಚಿಕ್ಕ ರೀಜನ್. ಆಂಧ್ರದಲ್ಲಿ ಅದನ್ನ ಯಾಣಂ ಅಂತ ಕರಿತೀವಿ. ಯಾಣ ಅಲ್ಲ, ಅದು ನಮ್ ಕರ್ನಾಟಕದಲ್ಲಿದೆ. ಯಾಣಂ ಅಂದ್ರೆ ಆಂಧ್ರದಲ್ಲಿದೆ. ಅದು ಯಾವ್ದು ಬಿಲಾಂಗ್ ಆಗತ್ತೆ ಅಂದ್ರೆ ಪುದುಚೇರಿಗೆ. ಅದೇ ರೀತಿ ಕೇರಳದಲ್ಲಿ ಕೂಡ ಒಂದು ರೀಜನ್ ಇದೆ. ಯಾವ್ದಪ್ಪ ಅದು ಅಂದ್ರೆ ಮಾಹೆ ಅಂತ ಕರಿತೀವಿ. ಕೇರಳದಲ್ಲಿ ಮಾಹೆಗೆ ಹೋಗಿದ್ರೆ ಅಟ್ಲೀಸ್ಟ್ ಹೋಗ್ಲಿ. ನಾವು ನೆಕ್ಸ್ಟ್ ಟೈಮ್ ಇಂದ ಕೇಳ್ಬೇಕು ಪುದುಚೇರಿ ಅಂದ್ರೆ ಅಥವಾ ಪಾಂಡಿಚೇರಿಗೆ ಹೋಗ್ತಿದ್ರೆ ಎಲ್ಲಿ ಹೇಳು ಅಂತ. ಓಕೆ, ಎಲ್ಲ ಪಾಂಡಿಚೇರಿನೇ, ಬಟ್ ಎಕ್ಸಾಕ್ಟ್ ಪಾಂಡಿಚೇರಿಗೆ ಹೋಗ್ತಾ ಇದೀರಾ, ಕ್ಯಾಪಿಟಲ್ ಆಫ್ ಪಾಂಡಿಚೇರಿಗೆ ಹೋಗ್ತಾ ಇದೀರಾ ಅಥವಾ ಸಬ್ಗೆ ಹೋಗ್ತಾ ಇದೀರಾ ಅಂತ. ಇಲ್ಲಿ ಕಾಸ್ಟ್ಲಿ, ಯಾರು ಹೋಗಲ್ಲ ನಾರ್ಮಲಿ. ಓಕೆನಾ? ಇಟ್ ಇಸ್ ಪಾಂಡಿಚೇರಿ. ಪಾಂಡಿಚೇರಿ ಮೇಜರ್ ಆಗಿ ಇಟ್ ಇಸ್ ಕರೈಕಾಲ್ ಅಂತ ಮಾತಾಡ್ತೀವಿ. ಅದು ಎಲ್ಲಿದೆಯಪ್ಪ ಅಂತಂದ್ರೆ ಇಟ್ ಇಸ್ ತಮಿಳ್ನಾಡಲ್ಲಿದೆ. ತಮಿಳ್ನಾಡು ಈ ಒಂದು ರೀಜನ್ಸ್ ಎಲ್ಲಿ ಬಿಲಾಂಗ್ ಆಗುತ್ತೆ ಅಂದ್ರೆ ಇಟ್ ಇಸ್ ಪಾಂಡಿಚೇರಿ ಅವ್ರು ಕಂಟ್ರೋಲ್ ಮಾಡ್ತಿದ್ದಾರೆ. ಪಾಂಡಿಚೇರಿ ಅಂತ. ಓಕೆನಾ? ಎಸ್, ಗೊತ್ತಿರ್ಬೇಕು. ಕಾವೇರಿ ಡೆಲ್ಟಾ. ಅದಾದ್ಮೇಲೆ ಕೃಷ್ಣ ಗೋದಾವರಿ ಮ್ಯಾಂಗ್ರೋವ್ಸ್ ಅಂತ ಕರಿತೀವಿ. ಕೃಷ್ಣ ಗೋದಾವರಿ ಮ್ಯಾಂಗ್ರೋವ್ಸ್ ಅಂತ. ಕೃಷ್ಣ ಗೋದಾವರಿ ಮ್ಯಾಂಗ್ರೋವ್ಸ್. ನಾವು ಆಂಧ್ರದಲ್ಲಿ ಯಾವ್ದಾದ್ರು ವೆಟ್ಲ್ಯಾಂಡ್ ನೋಡಿದ ನಿನ್ನೆ? ಯಾವ್ದು ಪಟ್ ಅಂತ ನೋಡಿ, ಆತರ ನೀವೇ ರಿವಿಷನ್ ಮಾಡ್ಕೊತಿರ್ಬೇಕು. ಕೊಲ್ಲೇರು ಅಂತ. ಕೊಲ್ಲೇರು. ಓಕೆನಾ? ಕೊಲ್ಲೇರು ಅಂತ. ತಮಿಳ್ನಾಡಲ್ಲಿ ಯಾವ್ದಾದ್ರು ನೋಡಿದ್ವಾ? ಅಟ್ಲೀಸ್ಟ್ ಒಂದು 4-5 ಹೇಳಿ. ಅಟ್ಲೀಸ್ಟ್ 20 ನೋಡಿದ್ವಿ, ಬಟ್ 2-3 ಆದ್ರೆ ಹೇಳಿ. ಇಟ್ ಇಸ್ ಗಲ್ಫ್ ಆಫ್ ಮನ್ನಾರ್ ಪಕ್ಕ ಗೊತ್ತಿರ್ಬೇಕು. ಇಲ್ಲಿ ಇಟ್ ಇಸ್ ದ ಫಸ್ಟ್ ಏನಲ್ಲಿ
ದ ಮೆರೈನ್ ವಿ ಕಾಲ್ ಇಟ್ ಆಸ್ ಬಯೋಸ್ಪಿಯರ್ ರಿಸರ್ವ್ ಅಂತ. ಬಯೋಸ್ಪಿಯರ್ ರಿಸರ್ವ್ ಅಂತ ನೋಡಿದ್ವಿ. ಅದಾದ್ಮೇಲೆ ಇಟ್ ಇಸ್ ತೀರ್ಥಾಂಗಲ್, ಸಕ್ಕರ್ ಕೊಟ್ಟಾಯ ಅಂತೂ ಗೊತ್ತಿರುತ್ತೆ. ಅದಾದ್ಮೇಲೆ ಇಟ್ ಇಸ್ ವೆಂಬನಾಡ್ ಆರ್ ವೆಂಬನೂರ್ ಅಂತ ಮಾತಾಡಿದ್ವಿ, ಗೊತ್ತಿರ್ಲಿ. ದ ಪಿಚ್ಚಾವರಂ, ಪಿಚ್ಚಾವರಂ ಮ್ಯಾಂಗ್ರೋ ಅಂತ ನೋಡಿದ್ರೆ ಇಟ್ ಇಸ್ ಪಿಚ್ಚಾವರಂ ಮ್ಯಾಂಗ್ರೋ ಇಲ್ಲೇ ಬರುತ್ತೆ. ಪಿಚ್ಚಾವರಂ ಆಂಧ್ರದಲ್ಲಿ ಇಲ್ಲ, ಇಟ್ ಮೇಜರ್ ಆಗಿ ತಮಿಳ್ನಾಡಲ್ಲಿ ಇದೆ. ಓಕೆನಾ? ಅದೇ ರೀತಿ ಕೃಷ್ಣಾ ಗೋದಾವರಿ ಆಯ್ತು. ಇಟ್ ಇಸ್ ಮಹಾನದಿ ಎಲ್ಲಿದೆಯಪ್ಪ? ಒಡಿಶಾ. ಏನ್ ನೋಡಿದ್ವಲ್ಲ, ಮಹಾನದಿ ಮೇಲೆ ಯಾವ ಒಂದು ಅಣೆಕಟ್ಟು ಕಟ್ಟಿದ್ದಾರೆ? ದ ಲಾಂಗೆಸ್ಟ್ ಡ್ಯಾಮ್ ಅಂತ ಕೇಳಿದ್ವಲ್ಲ, ಹಿರಾಕುದ್ ಅಂತ. ಲಾಂಗೆಸ್ಟ್ ಡ್ಯಾಮ್ ನೋಡಿದ್ರೆ ಹಿರಾಕುದ್ ಅಂತ. ಎಲ್ಲಿದೆ ಅಂತಂದ್ರೆ ಇಟ್ ಇಸ್ ಒಡಿಶಾ. ನಾ ಒಡಿಶಾದಲ್ಲಿ ಒಂದು 3-4 ಹೇಳ್ತೀರಾ? ಇಟ್ ಇಸ್ ವೆಟ್ಲ್ಯಾಂಡ್ಸ್, ಇಟ್ ಇಸ್ ಚಿಲಿಕಾ ಬೇಸಿಕ್, ಬಿತ್ರಕನಿಕಾ. ಓಕೆನಾ? ಅಟ್ಲೀಸ್ಟ್ ಇಷ್ಟೊಂದು ಗೊತ್ತಿರ್ಬೇಕು. ಓಕೆ ಅಲ್ವಾ? ಮೇಜರ್ ಆಗಿ. ಅದಾದ್ಮೇಲೆ ಲಾಸ್ಟ್ ನೋಡೋದಾದ್ರೆ ಸುಂದರ್ ಬನ್ಸ್ ಅಂತ.